ನಾವು ಇದನ್ನ ಸತ್ಯವೇದದಿಂದ ಒಂದು ವಿಷಯವನ್ನ ಧ್ಯಾನ ಮಾಡಿ ನೋಡೋಣ. ನಾವು ಧ್ಯಾನ ಮಾಡುವುದಕ್ಕಿರುವಂತ ವಿಷಯ ಏನಂದ್ರೆ, ಕರ್ತನು ನಮ್ಮನ್ನ ತಿಳಿದಿರುವಾತನು ಎಂಬುದಾಗಿ. ಹಲ್ಲೆಲೂಯಾ. ಕರ್ತನು ನಮ್ಮನ್ನ ತಿಳಿದಿರುವಾತನು. ನಾವು ದೇವರ ವಾಕ್ಯವನ್ನ ಓದುವವರಾಗಿ ಯೆರೆಮೀಯನ ಪ್ರವಾದನೆ ಪುಸ್ತಕ 12ನೇ ಅಧ್ಯಾಯ 3ನೇ ವಾಕ್ಯವನ್ನ ನಾವು ಓದಿ ನೋಡೋಣ. ಯೆರೆಮೀಯ ಪ್ರವಾದನೆ ಪುಸ್ತಕ 12ನೇ ಅಧ್ಯಾಯ 3ನೇ ವಾಕ್ಯವು ಈ ರೀತಿಯಾಗಿದೆ. ಯೆಹೋವನೇ, ನೀನು ನನ್ನನ್ನು ತಿಳಿದಿದ್ದೆ. ಹಲ್ಲೆಲೂಯಾ. ಈ ಸ್ಥಳದಲ್ಲಿ ಯೆರೆಮೀಯನು ಹೇಳುವಂತ ಮಾತು, ಯೆಹೋವನೇ, ನೀನು ನನ್ನನ್ನ ತಿಳಿದಿದ್ದೆ ಎಂಬುದಾಗಿ. ಮತ್ತೆ ಕೀರ್ತನೆಗಳು 139ನೇ ಅಧ್ಯಾಯ 1ನೇ ವಾಕ್ಯವನ್ನು ಸಹ ನಾವು ಓದಿ ನೋಡೋಣ. ಕೀರ್ತನೆಗಳು 139ನೇ ಅಧ್ಯಾಯ 1ನೇ ವಾಕ್ಯ. ಇಲ್ಲಿ ಅರಸನಾಗಿರುವ ದಾವೀದನು ಈ ರೀತಿಯಾಗಿ ಹೇಳುತ್ತಾನೆ, ಯೆಹೋವನೇ, ನೀನು ನನ್ನನ್ನು ಪರೀಕ್ಷಿಸಿ ತಿಳಿದುಕೊಂಡಿದ್ದೆ. ಇಲ್ಲಿ ದಾವೀದನು ಹೇಳುವಂತ ಮಾತು, ಯೆಹೋವನೇ, ನೀನು ನನ್ನನ್ನ ಪರೀಕ್ಷಿಸಿ ತಿಳಿದುಕೊಂಡಿದ್ದೆ ಎಂಬುದಾಗಿ. ಹಲ್ಲೆಲೂಯಾ. ಎರಡೂ ವಾಕ್ಯಗಳನ್ನ ನಾವು ಓದುವಾಗ ಇತ್ತ ಕಡೆಯಲ್ಲಿ ಯೆರೆಮೀಯನು, ಅತ್ತ ಕಡೆಯಲ್ಲಿ ದಾವೀದನು ಇಬ್ಬರು ದೇವರನ್ನ ನೋಡಿ ಹೇಳುವಂತ ಮಾತು, ದೇವರೇ, ನೀವು ನಮ್ಮನ್ನ ತಿಳಿದಿರುವಿರಿ ಎಂಬುದಾಗಿ. ಹಲ್ಲೆಲೂಯಾ. ಅನೇಕ ಸಮಯದಲ್ಲಿ ನಾವೊಂದು ಯೋಚನೆ ಮಾಡ್ತೀವಿ, ನನ್ನನ್ನು ತಿಳ್ಕೊಳ್ಳುವಂತವ್ರು ಒಬ್ಬರಾದ್ರೂ ಇಲ್ವಾ, ನನ್ನನ್ನು ಅರ್ಥ ಮಾಡ್ಕೊಳ್ಳುವಂತವ್ರು ಒಬ್ಬರಾದ್ರೂ ಇಲ್ವಾ ಅಂತ ಹೇಳಿ ಕೆಲವು ಸಲ ನಾವು ಬಾಧೆ ಪಡುವಂತದ್ದು ಉಂಟು. ಆದ್ರೆ ನಮ್ಮನ್ನ ಅರ್ಥ ಮಾಡ್ಕೊಳ್ಳುವಂತವ್ರು, ತಿಳ್ಕೊಳ್ಳುವಂತವ್ರು ಇಲ್ಲದೆ ಹೋದರೂ ಸಹ ದೇವರು ನಮ್ಮನ್ನ ತಿಳಿದವರಾಗಿದ್ದಾರೆ. ಹಲ್ಲೆಲೂಯಾ. ಮನುಷ್ಯರು ಅವರ ಸ್ವಂತ ದೃಷ್ಟಿಗೆ ಸರಿಯಾಗಿ ಕಾಣಿಸುವ ರೀತಿಯಲ್ಲಿ, ಅವರ ಯೋಚನೆಗೆ ಸರಿ ಅನಿಸುವ ರೀತಿಯಲ್ಲಿ ಅವರು ಮಾತಾಡಬಹುದು. ಆಗ ಕೆಲ ಸಮಯ ನಮ್ಮ ಹೃದಯದಲ್ಲಿ ಬಾಧೆಗಳಾಗುತ್ತೆ. ಅಯ್ಯೋ, ಈ ರೀತಿಯಾಗೆಲ್ಲ ಮಾತಾಡ್ತಾರಲ್ಲ, ಈ ರೀತಿಯಾಗೆಲ್ಲ ನನ್ನನ್ನು ಅಂತಾರಲ್ವಾ, ನನ್ನನ್ನು ಇವರು ಅರ್ಥನೇ ಮಾಡ್ಕೊಳ್ಳೋದಿಲ್ವಲ್ಲ ಅಂತ ಹೇಳಿ ಕೆಲ ಸಮಯ ನಮಗೆ ಬೇಸರ ಆಗುತ್ತೆ. ಆದ್ರೆ ಮನುಷ್ಯರು ಅವರ ಸ್ವಂತ ಬುದ್ಧಿಯ ಪ್ರಕಾರ ಅವರು ಮಾತನಾಡುವಂತವರಾಗಿದ್ರು, ಯಾವ್ದು ಸರಿ ಅಂತ ಅವ್ರಿಗನ್ಸುತ್ತೋ ಆ ರೀತಿಯಾಗಿ ಅವ್ರು ಮಾತಾಡುವಂತವರಾಗಿದ್ರು ಕೂಡ, ನಮಗೆ ಬೇಸರವನ್ನು ಉಂಟು ಮಾಡುವಂತವರಾಗಿದ್ರು ಕೂಡ ನಾವು ಆರಾಧಿಸುವ ಕರ್ತನೋ ಅಂತವರಲ್ಲ. ನಮ್ಮ ಹೃದಯದಲ್ಲಿ ಏನಿದೆ, ನಮ್ಮ ಅಂತರ್ಯದಲ್ಲಿ ಏನಿದೆ, ನಾವು ಏನಾಗಿದ್ದೇವೆ ಎನ್ನುವುದನ್ನ ಆತನು ಸರಿಯಾಗಿ ತಿಳಿದವನಾಗಿದ್ದಾನೆ. ಯಾರು ನಮ್ಮನ್ನ ಅರ್ಥ ಮಾಡಿಕೊಳ್ಳದೆ ಹೋದರೂ ದೇವರು ನಮ್ಮನ್ನ ಅರ್ಥ ಮಾಡಿಕೊಳ್ಳುತ್ತಾರೆ. ಹಲ್ಲೆಲೂಯಾ. ಆದ್ದರಿಂದ ಈ ದಿವಸ ನಮ್ಮನ್ನ ನಾವು ಸಂತೈಸಿಕೊಳ್ಳೋಣ. ಮನುಷ್ಯರು ನನ್ನನ್ನ ತಿಳಿಯದೆ ಹೋದರು, ಮನುಷ್ಯರು ಅರ್ಥ ಮಾಡಿಕೊಳ್ಳದೆ ಹೋದರು, ದೇವರು ನನ್ನನ್ನು ಅರ್ಥ ಮಾಡಿಕೊಳ್ಳುವರು ಎಂಬುದಾಗಿ ನಮ್ಮನ್ನು ನಾವು ಸಂತೈಸಿಕೊಂಡು ದೇವರಲ್ಲಿ ನಮ್ಮನ್ನ ಬಲಪಡಿಸಿಕೊಳ್ಳೋಣ. ಹಲ್ಲೆಲೂಯಾ. ಕರ್ತನು ನಮ್ಮನ್ನ ತಿಳಿದಿರುವಾತನು. ದೇವರು ನಮ್ಮನ್ನ ತಿಳಿದಿರುವವರು ಸರಿ, ಆದರೆ ಏನನ್ನೆಲ್ಲ ದೇವರು ತಿಳಿದಿದ್ದಾರೆ, ನಮ್ಮಲ್ಲಿ ದೇವರು ಏನನ್ನೆಲ್ಲ ತಿಳಿದುಕೊಂಡಿದ್ದಾರೆ ಎನ್ನುವಂತ ಕೆಲವು ವಿಷಯಗಳನ್ನ ಈ ದಿವಸ ನಾವು ಧ್ಯಾನಿಸಿ ಪ್ರಾರ್ಥನೆಯನ್ನು ಮಾಡೋಣ. ಮೊಟ್ಟ ಮೊದಲಾಗಿ ದೇವರು ನಮ್ಮ ಅಂತರ್ಯವನ್ನ ತಿಳಿದಿದ್ದಾರೆ. ದೇವರ ವಾಕ್ಯವನ್ನ ನಾವು ಓದಿ ನೋಡುವಾಗ ಯೋಹಾನನು ಬರೆದಂತ ಸುವಾರ್ತೆ 2ನೇ ಅಧ್ಯಾಯ 25ನೇ ವಾಕ್ಯವು ಈ ರೀತಿಯಾಗಿ ಹೇಳುತ್ತದೆ. ಯೋಹಾನನು ಬರೆದಂತ ಸುವಾರ್ತೆ 2ನೇ ಅಧ್ಯಾಯ 25ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ ಈ ರೀತಿಯಾಗಿದೆ. ಆತನು ಪ್ರತಿ ಮನುಷ್ಯನ ಅಂತರ್ಯವನ್ನು ತಿಳಿದವನಾದ ಕಾರಣ ಯಾವನು ಯಾವ ಮನುಷ್ಯನ ವಿಷಯದಲ್ಲಿಯೂ ಆತನಿಗೆ ಸಾಕ್ಷಿ ಕೊಡಬೇಕಾದ ಅವಶ್ಯವಿರಲಿಲ್ಲ. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕುರಿತಾಗಿ ಬರೆಯಲ್ಪಟ್ಟಿದೆ. ಅವರು ಈ ಲೋಕದಲ್ಲಿ ಸೇವೆ ಮಾಡುತ್ತಾ ಇರುವಂತಹ ಸಮಯದಲ್ಲಿ ಅವರಿಗೆ ಯಾರು ಬಂದು ಯಾರ ವಿಷಯವಾಗಿ ಸಾಕ್ಷಿ ಹೇಳಬೇಕಾಗಿರುವ ಅಗತ್ಯವಿಲ್ಲ. ಒಂದು ವೇಳೆ ಯಾರಾದರೂ ಒಬ್ಬರನ್ನ ಅವರ ಬಳಿಯಲ್ಲಿ ಕರೆದುಕೊಂಡು ಬಂದು, ಯೇಸುವೇ, ಗುರುವೇ, ಇಲ್ಲಿ ನೋಡಿ, ಈ ಮನುಷ್ಯ ನನಗೆ ಬಹಳ ಪರಿಚಯ, ತುಂಬಾ ವರ್ಷಗಳಿಂದ ಗೊತ್ತಿರುವಂತ ಒಂದು ವ್ಯಕ್ತಿ, ತುಂಬಾ ಒಳ್ಳೆಯವನು, ತುಂಬಾ ನೀತಿವಂತನು ಅಂತ ಹೇಳಿ ಅವರಿಗೆ ಸಾಕ್ಷಿ ಕೊಡಬೇಕಾಗಿರುವಂತ ಅಗತ್ಯ ಇಲ್ಲ. ಅಥವಾ ಯಾರಾದ್ರೂ ಮತ್ತೊಬ್ಬರು ನೋಡಿ, ಆ ಮನುಷ್ಯ ತುಂಬಾ ದುಷ್ಟ, ತುಂಬಾ ಕೆಟ್ಟವನು, ನಾನು ಅವ್ನು ನೋಡಿದ್ದೀನಿ, ತುಂಬಾ ಅವನು ಸರಿ ಇಲ್ಲ ಅಂತ ಕೂಡ ಅವ್ರಿಗೆ ಹೇಳಬೇಕಾಗಿರೋ ಅಗತ್ಯ ಇಲ್ಲ. ಯಾವ ಮನುಷ್ಯರಿಂದಲೂ ಸಹ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋದನ್ನ ಅವ್ರು ತಿಳಿದುಕೊಂಡು ಅವರು ಕಂಡುಕೊಳ್ಳಬೇಕಾಗಿರುವ ಅಗತ್ಯ ಇರಲಿಲ್ಲ. ಪ್ರತಿಯೊಬ್ಬ ಮನುಷ್ಯನ ಅಂತರ್ಯವೇನು ಎನ್ನುವುದನ್ನ ಅವರು ನೇರವಾಗಿ ತಿಳಿದಿದ್ದರು. ದೇವರು ನಮ್ಮ ಅಂತರ್ಯವನ್ನ ತಿಳಿದವರಾಗಿದ್ದಾರೆ. ಹಲ್ಲೆಲೂಯಾ. ಆದರೆ ಅನೇಕ ಸಮಯಗಳಲ್ಲಿ ಬೇರೆ ಮನುಷ್ಯರು ನಮ್ಮ ಅಂತರ್ಯವನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ನಮ್ಮ ಒಳಗಡೆ ಏನಿದೆ ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಆಚೆಗಡೆ ನಾವು ಮಾಡುವಂತ ಕಾರ್ಯವನ್ನ, ಆಚೆಗಡೆ ಅವ್ರು ಕಾಣಿಸುವಂತ ಕಾರ್ಯಗಳನ್ನ ನೋಡಿ ಅವ್ರು ತೀರ್ಪು ಮಾಡ್ತಾರೆ. ಅವ್ರು ಈ ರೀತಿಯಾಗಿ ಮಾಡ್ತಾರೆ, ಅವ್ರು ಸರಿ ಇಲ್ಲ, ಅವ್ರು ಈ ತರ ನಡ್ಕೊಳ್ತಾರೆ, ಅವ್ರು ಸರಿ ಇಲ್ಲ. ಒಂದ್ ವೇಳೆ ನಾವು ಯಾವ ಸಂದರ್ಭದಲ್ಲಿ ಮಾತಾಡಿರ್ತೇವೆ, ಒಂದ್ ವೇಳೆ ಯಾವ ಸಂದರ್ಭದಲ್ಲಿ ಹೇಳಿರ್ತೇವೆ, ಯಾವ ಸಂದರ್ಭದಲ್ಲಿ ಯಾವ ತರ ನಾವು
ನಾವು ನಡ್ಕೊಳ್ಬೇಕಾಗಿರುವಂತಹ ಒಂದು ಪರಿಸ್ಥಿತಿ ಬಂದಿರುತ್ತೆ. ಅದನ್ನ ಮನುಷ್ಯರು ಕೆಲ ಸಮಯ ಗಮನಿಸೋದಿಲ್ಲ. ಅವ್ರೇನ್ ಮಾಡ್ತಾರೆ, ಅವ್ರ ಸ್ವಂತ ಇಷ್ಟಕ್ಕೆ ಅವ್ರು ಮಾತಾಡ್ತಾ ನಮ್ಮನ್ನ ಬೇಸರ ಪಡಿಸುವಂತವರುಗಳಾಗಿ ಇರ್ತಾರೆ. ಆ ರೀತಿ ಬೇರೆಯವರು ನಮ್ಮನ್ನ ಅರ್ಥ ಮಾಡ್ಕೊಳ್ಳದೆ ಹೋದ್ರು, ಬೇರೆಯವ್ರಿಗೆ ಗೊತ್ತಾಗದೆ ಹೋದರೂ ಸಹ ದೇವರು ನಾವು ಮಾಡುವುದು ಏನು ಅನ್ನುವುದನ್ನ ಅರಿತಿರ್ತಾರೆ. ದೇವರು ನಮ್ಮ ಆಂತರ್ಯವನ್ನ ಅರಿತಿದ್ದಾರೆ. ದೇವರು ನಮ್ಮ ಹೃದಯವನ್ನ ತಿಳಿದುಕೊಂಡಿದ್ದಾರೆ. ಹಲ್ಲೆಲೂಯಾ. ಆದ್ದರಿಂದ ಬೇರೆಯವರು ನಮ್ಮನ್ನ ನೋಡಿ ಮಾತನಾಡುವುದನ್ನ ನಾವು ಕೇಳಿ ಅದರಿಂದ ಸೋತು ಹೋಗಬಾರದು. ಅಯ್ಯೋ, ಈ ರೀತಿಯೆಲ್ಲ ನನ್ನ ಅಂತಾರಲ್ವಾ, ಈ ರೀತಿಯೆಲ್ಲ ಮಾಡ್ತಾರಲ್ವಾ, ಅಯ್ಯೋ ಇವ್ರಿಗೆ ನಾನು ಏನಂತ ಅರ್ಥ ಮಾಡಿಸ್ಲಿ, ಯಾವ ತರ ಇವ್ರಿಗೆ ಹೇಳಿ ಅಂತ ಹೇಳಿ ಬೇರೆಯವರು ಮಾತನಾಡೋದನ್ನ ನಡ್ಕೊಳ್ಳೋದನ್ನ ನೋಡಿ ಯಾವತ್ತೂ ಸಹ ನಾವು ಬೇಸರ ಪಡಬಾರದು. ಕೆಲವರು ತಿಳಿಯದೆ ಆ ರೀತಿ ಮಾಡ್ತಾರೆ, ಪರಿಸ್ಥಿತಿನ ಅರ್ಥ ಮಾಡಿಕೊಳ್ಳದೆ ಆ ರೀತಿ ಮಾಡ್ತಾರೆ. ಕೆಲವರು ಬೇಕು ಅಂತಾನೆ ಮಾಡ್ತಾರೆ, ನಮ್ಮನ್ನ ನೋಡಿ ಹೊಟ್ಟೆ ಕಿಚ್ಚಪಟ್ಟು ನಮ್ಮ ಮೇಲೆ ಏನೋ ಒಂದು ದ್ವೇಷದಿಂದ ಬೇಕು ಅಂತಾನೆ ನಮಗೆ ವಿರುದ್ಧವಾಗಿ ಮಾತನಾಡುವಂಥದ್ದು, ನಾವು ಮಾಡುವಂತ ಎಲ್ಲದರಲ್ಲಿ ತಪ್ಪನ್ನ ಕಂಡು ಹಿಡಿಯುವಂತ ಪ್ರಯತ್ನವನ್ನು ಮಾಡೋದು, ನಮ್ಮನ್ನು ನೋಯಿಸಬೇಕಂತ ಬೇಕಂತ ನಾವು ವಿರುದ್ಧವಾಗಿ ಮಾಡುವಂತ ಕೆಲಸಗಳನ್ನ ಕೆಲವರು ಮಾಡ್ತಾರೆ. ಬೇಕು ಅಂತ ಮಾಡೋರಾಗಿದ್ರು, ಗೊತ್ತಿಲ್ಲದೆ ಮಾಡುವಂತವರಾಗಿದ್ರು ಕೂಡ, ಯಾವ ರೀತಿ ಒಂದು ವೇಳೆ ಮನುಷ್ಯರು ನಮ್ಮನ್ನ ಅರ್ಥ ಮಾಡಿಕೊಳ್ಳದೆ ಹೋದ್ರು ಕೂಡ ನಮ್ಮ ಹೃದಯವನ್ನು, ನಮ್ಮ ಅಂತರ್ಯವನ್ನು ಅರ್ಥ ಮಾಡಿಕೊಳ್ಳುವ ಕರ್ತನು ಒಬ್ಬನಿದ್ದಾನೆ. ಹಲ್ಲೆಲೂಯಾ. ಆತನೇ ಯೇಸು. ಆದ್ದರಿಂದ ನಮ್ಮ ದೃಷ್ಟಿಯನ್ನ ಮನುಷ್ಯರ ಕಡೆಗೆ ಇಟ್ಟು ನಾವು ಸೋತು ಹೋಗೋದು ಬೇಡ. ಮನುಷ್ಯರನ್ನ ಮೆಚ್ಚಿಸುವುದಕ್ಕೋಸ್ಕರ, ಮನುಷ್ಯರನ್ನ ಸಮಾಧಾನ ಮಾಡೋದಕ್ಕೋಸ್ಕರ, ಮನುಷ್ಯರ ಹತ್ರ ಒಳ್ಳೆ ಹೆಸರು ಪಡೆಯೋದಕ್ಕೋಸ್ಕರ, ಅವರಿಂದ ನಾವು ಹೊಗಳಿಕೊಳ್ಳೋದಕ್ಕೋಸ್ಕರ ನಾವು ಪ್ರಯತ್ನ ಮಾಡಿದ್ರೆ ಸೋತು ಹೋಗ್ತೇವೆ. ಮನುಷ್ಯರು ಇವತ್ತು ಹೊಗಳ್ಬೋದು, ನಾಳೆ ತುಳಿತಾರೆ. ಆದರೆ ಮನುಷ್ಯರನ್ನ ನೋಡದೆ ದೇವರನ್ನ ನೋಡಿ ದೇವರನ್ನ ಮೆಚ್ಚಿಸುವುದಕ್ಕೋಸ್ಕರ, ದೇವರಿಂದ ನಾವು ಸಂತೈಸಲ್ಪಡೋದಕ್ಕೋಸ್ಕರ, ದೇವರಿಂದ ಹೊಗಳಿಕೆಯನ್ನು ಪಡೆಯೋದಕ್ಕೋಸ್ಕರ ನಾವು ಜೀವಿಸುತ್ತಾ ಹೋದರೆ ದೇವರು ಎಂದಿಗೂ ನಮ್ಮನ್ನ ನಿರಾಶೆ ಪಡಿಸುವುದಿಲ್ಲ. ದೇವರು ಎಂದಿಗೂ ನಮ್ಮನ್ನ ಬಾಧಿಸುವುದಿಲ್ಲ. ದೇವರು ಎಂದಿಗೂ ತಪ್ಪಾಗಿ ತೀರ್ಪು ಮಾಡುವುದಿಲ್ಲ. ದೇವರು ಎಂದಿಗೂ ಸಹ ನಮ್ಮನ್ನ ನೋಡಿ ಇಲ್ಲ ಸಲ್ಲದ ಕಾರ್ಯಗಳನ್ನ ಅವರು ಹೇಳೋದಿಲ್ಲ. ಅವರು ಪೂರ್ತಿಯಾಗಿ ನಮ್ಮನ್ನ ಅರ್ಥ ಮಾಡ್ಕೊಳ್ತಾರೆ, ನಮ್ಮನ್ನ ಸಂತೈಸ್ತಾರೆ, ನಮ್ಮನ್ನ ಬಲಪಡಿಸ್ತಾರೆ. ಹಲ್ಲೆಲೂಯಾ. ದೇವರು ನಮ್ಮ ಅಂತರ್ಯವನ್ನ ಅರಿತವರಾಗಿದ್ದಾರೆ. ದೇವರ ವಾಕ್ಯವನ್ನ ನಾವು ಓದಿ ನೋಡುವಾಗ ಕೀರ್ತನೆಗಳ ಪುಸ್ತಕ 35ನೇ ಅಧ್ಯಾಯ ವಾಕ್ಯಗಳು 11 ಮತ್ತು 12 ಓದುವಾಗ ದಾವಿದ ಈ ರೀತಿಯಾಗಿ ಹೇಳ್ತಾರೆ. ಕೀರ್ತನೆಗಳ ಪುಸ್ತಕ 35ನೇ ಅಧ್ಯಾಯ ವಾಕ್ಯಗಳು 11 ಮತ್ತು 12. ನ್ಯಾಯ ವಿರುದ್ಧವಾದ ಸಾಕ್ಷಿಗಳು ನನಗೆ ವಿರೋಧವಾಗಿ ಎದ್ದಿದ್ದಾರೆ. ನಾನರಿಯದ ಸಂಗತಿಗಳ ವಿಷಯದಲ್ಲಿ ನನ್ನನ್ನು ವಿಚಾರಿಸುತ್ತಾರೆ. ಅವರು ಉಪಕಾರಕ್ಕೆ ಅಪಕಾರವನ್ನೇ ಮಾಡುತ್ತಾರೆ. ನಾನು ದಿಕ್ಕಿಲ್ಲದವನಾದೆನು. ಇಲ್ಲಿ ದಾವಿದ ಏನ್ ಹೇಳ್ತಾರೆ ಅಂತಂದ್ರೆ, ನ್ಯಾಯಕ್ಕೆ ವಿರುದ್ಧವಾದ ಸಾಕ್ಷಿಗಳೆದ್ದಿದ್ದಾರೆ. ಸುಳ್ಳು ಸಾಕ್ಷಿ ಹೇಳುವಂತವರು, ನನ್ನ ಮೇಲೆ ಸುಳ್ಳಾಗಿ ಕಾರ್ಯಗಳನ್ನ, ತಪ್ಪುಗಳನ್ನ ಹೊರಿಸುವಂತವರುಗಳು ಎದ್ದಿದ್ದಾರೆ ಅಂತ ಹೇಳಿ, ನಾನವರಿಗೆ ಉಪಕಾರವನ್ನು ಮಾಡಿದೆನು, ಆದ್ರೆ ಅವರು ನನಗೆ ಅಪಕಾರವನ್ನು ಮಾಡುತ್ತಾ ಇದ್ದಾರೆ. ನಾನು ಅರಿಯದಿರುವಂತ ವಿಷಯಗಳಲ್ಲಿ ನನಗೆ ಗೊತ್ತೇ ಇಲ್ಲ, ಆದ್ರೆ ಅಂತ ವಿಷಯಗಳಲ್ಲಿ ನನ್ನನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾನೋ ದಿಕ್ಕಿಲ್ಲದವನಾದೆನು. ಈ ರೀತಿ ಆಗಿ ನನಗೆ ದಿಕ್ಕೇ ಕಾಣಿಸ್ದಿರ ನನ್ನ ಬದುಕು ಆಗೋಗಿದೆ ಅಂತ ಹೇಳಿ ದಾವಿದನ ಬರೆಯೋದನ್ನ ನಾವು ಕಾಣುತ್ತೇವೆ. ಈ ರೀತಿ ಕೆಲ ಸಮಯ ನಮ್ಮ ಜೀವಿತಗಳಲ್ಲಿ ನಮಗೆ ಎದುರಾಗಬಹುದು. ಮನುಷ್ಯರು ನಮ್ಮ ಮೇಲೆ ತಪ್ಪಾದ ಅಪವಾದಗಳನ್ನು ಮಾಡಿ, ತಪ್ಪಾಗಿ ನಮ್ಮನ್ನ ಅರ್ಥ ಮಾಡಿಕೊಂಡು ನಮ್ಮನ್ನ ಬಾಧಿಸಿ ನಾವು ದಿಕ್ಕಿಲ್ಲದವರ ಹಾಗೆ ನಮ್ಮನ್ನ ಮಾಡಿ ಬಿಡಬಹುದು. ಆದ್ರೆ ದೇವರು ನಮ್ಮನ್ನ ಆ ರೀತಿ ಎಂದಿಗೂ ಸಹ ಬಿಟ್ಟು ಬಿಡುವಂತವರುಗಳಲ್ಲ. ನಾವು ದೇವರ ವಾಕ್ಯವನ್ನು ನೋಡುವಾಗ, ಮತ್ತಾಯನು ಬರೆದಂತ ಸುವಾರ್ತೆ 10ನೇ ಅಧ್ಯಾಯ 26ನೇ ವಾಕ್ಯವನ್ನು ಓದುವಾಗ ಈ ರೀತಿಯಾಗಿ ಹೇಳುತ್ತಾರೆ. ಮತ್ತಾಯನು ಬರೆದಂತ ಸುವಾರ್ತೆ 10ನೇ ಅಧ್ಯಾಯ 26ನೇ ವಾಕ್ಯ, ಮರೆಯಾಗಿರುವ ಯಾವುದು ವ್ಯಕ್ತವಾಗದೆ ಇರುವುದಿಲ್ಲ, ಹೊರಪಡದ ರಹಸ್ಯವೂ ಇಲ್ಲ. ಇವತ್ತು ಒಂದು ವೇಳೆ ಮನುಷ್ಯರು ನಮ್ಮನ್ನು ಅರ್ಥ ಮಾಡ್ಕೊಳ್ಳದೆ ಹೋಗಬಹುದು, ಅವರು ಸತ್ಯವನ್ನು ತಿಳಿದುಕೊಳ್ಳದೆ ಹೋಗಬಹುದು, ನಮ್ಮ ಮೇಲೆ ತಪ್ಪಾಗಿ ಮಾತಾಡಬಹುದು, ಏನ್ ಬೇಕಾದ್ರೂ ನಮ್ಮ ಮೇಲೆ ಹೊರಿಸಬಹುದು. ಆದ್ರೆ ದೇವರು ಹೇಳ್ತಾರೆ, ಒಂದು ದಿವಸ ಬರುತ್ತೆ, ಮರೆಯಾಗಿರುವಂತ ಯಾವುದು ವ್ಯಕ್ತವಾಗದೆ ಇರುವುದಿಲ್ಲ, ಹೊರಪಡೆದಿರುವಂತ ರಹಸ್ಯವೂ ಯಾವುದಿಲ್ಲ. ಒಂದು ದಿವಸ ನಾನು ಸತ್ಯವನ್ನು ಆಚೆ ತರ್ತೇನೆ. ಒಂದು ದಿವಸ ನೀನ್ ಏನು ಅನ್ನೋದನ್ನ ನಾನು ಬೇರೆಯವ್ರಿಗೆ ತೋರಿಸ್ತೇನೆ. ಒಂದು ದಿವಸ ನಿನ್ನನ್ನು ತಪ್ಪಾಗಿ ತಿಳಿದುಕೊಂಡವರು, ನಿನ್ನ ಮೇಲೆ ತಪ್ಪಾದ ಅಪವಾದಗಳನ್ನು ಹಾಕಿದವರು, ನಿನ್ನನ್ನ ಕೆಟ್ಟವನೆಂಬುದಾಗಿ ತೀರ್ಪು ಮಾಡಿದವರು, ಅವರುಗಳಿಗೆಲ್ಲ ನೀನು ಏನು ಅನ್ನೋದನ್ನ ನಾನು ಒಂದು ದಿವಸ ತೋರಿಸ್ತೇನೆ. ಅವರು ನೀನ್ ಎಂತವನು ಎಂಬುದಾಗಿ ಬೇರೆಯವರಿಗೆ ಮರೆಯಾಗಿದೆ. ಅವರು ನಿನಗೆ ವಿರುದ್ಧವಾಗಿ ನಡೆದುಕೊಳ್ತಾ ಇದ್ದಾರೆ. ಆದ್ರೆ ಅದು ಶಾಶ್ವತವಾಗಿರೋದಿಲ್ಲ. ಒಂದು ದಿವಸ ಮರೆಯಾಗಿರುವಂತಹ ಕಾರ್ಯಗಳನ್ನ ನಾನು ಹೊರಗೆ ತರ್ತೇನೆ. ನಿನ್ನ ಒಳಗಡೆ ಇರುವಂತ ಮನುಷ್ಯ ಎಂತವನು, ನಿನ್ನ ಅಂತರ್ಯ ಎಂತದ್ದು ಎನ್ನುವುದನ್ನ ನಾನು ಆಚೆ ತಂದು ಎಲ್ಲರಿಗೂ ತೋರಿಸ್ತೇನೆ. ಆಗ ಎಲ್ಲರಿಗೂ ಸಹ ಸತ್ಯ ಅರ್ಥ ಆಗುತ್ತೆ ಅಂತ ದೇವರು ನಮಗೆ ವಾಗ್ದಾನವನ್ನು ಮಾಡೋದನ್ನ ನಾವು ಕಾಣ್ತೇವೆ. ಕೀರ್ತನೆಗಳ ಪುಸ್ತಕ 18ನೇ ಅಧ್ಯಾಯ 20ನೇ ವಾಕ್ಯವನ್ನು ಓದುವಾಗ ಈ ವಾಕ್ಯದಲ್ಲಿ
ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಕೀರ್ತನೆಗಳ ಪುಸ್ತಕ 18ನೇ ಅಧ್ಯಾಯ 20ನೇ ವಾಕ್ಯ, ಯೆಹೋವನು ನನ್ನ ನೀತಿಗೆ ಸರಿಯಾಗಿ ಮೇಲು ಮಾಡಿದನು, ನನ್ನ ಕೈಗಳ ಶುದ್ಧತ್ವಕ್ಕೆ ತಕ್ಕಂತೆ ಪ್ರತಿಫಲ ಕೊಟ್ಟನು. ಇಲ್ಲಿ ಅರಸನಾಗಿರುವ ದಾವೀದನು ಮಾತನಾಡುತ್ತಾ ತಾನು ಹೇಳುವಂತ ಒಂದು ಮಾತು, ಒಂದು ಕಾಲದಲ್ಲಿ ನ್ಯಾಯ ವಿರುದ್ಧವಾದ ಸಾಕ್ಷಿಗಳನ್ನು ನನಗೆ ವಿರುದ್ಧವಾಗಿ ನುಡಿಯುತ್ತಾ, ನನಗೆ ಅರಿವಿಲ್ಲದಿರುವಂತಹ ಕಾರ್ಯಗಳ ವಿಷಯದಲ್ಲಿ ನನ್ನ ವಿಚಾರ ಮಾಡುತ್ತಾ, ನಾನು ದಿಕ್ಕಿಲ್ಲದವನ ಹಾಗೆ ನನ್ನನ್ನು ಮಾಡಿಬಿಟ್ರು. ಆದ್ರೆ ದೇವರು ನನ್ನನ್ನು ಆ ರೀತಿ ಮಾಡಲಿಲ್ಲ. ದೇವರು ನನಗೆ ಮಾಡಿದ ಕಾರ್ಯವೇನು? ನನ್ನ ನೀತಿಗೆ ಸರಿಯಾಗಿ ಮೇಲು ಮಾಡಿದನು, ನನ್ನ ಕೈಗಳ ಶುದ್ಧತ್ವಕ್ಕೆ ತಕ್ಕಂತೆ ಪ್ರತಿಫಲ ಕೊಟ್ಟನು. ಒಂದು ವೇಳೆ ನಾನು ದೋಷಿ ಆಗಿದ್ರೆ, ಒಂದು ವೇಳೆ ನಾನು ಅಪರಾಧಿ ಆಗಿದ್ರೆ, ಅವ್ರು ಹೇಳೋ ರೀತಿಯಲ್ಲಿ ನಾನು ಕೆಟ್ಟವನೇ ಆಗಿದ್ರೆ, ದೇವ್ರು ಖಂಡಿತ ನನಗೆ ಒಳ್ಳೇದ್ ಮಾಡ್ತಾ ಇರಲಿಲ್ಲ. ಆದ್ರೆ ಒಂದು ದಿವಸ ದೇವರ ಸತ್ಯವನ್ನ ಆಚೆ ತಂದ್ರು. ನಾನು ಅನುಸರಿಸಿದ ನೀತಿಗೆ ತಕ್ಕಂತೆ ದೇವರು ನನಗೆ ಪ್ರತಿಫಲ ಕೊಟ್ಟರು. ನನ್ನ ಕೈಗಳಲ್ಲಿ ಯಾವತ್ತೂ ದೋಷ ಇರಲಿಲ್ಲ. ನನ್ನ ಕೈಗಳ ಶುದ್ಧತ್ವಕ್ಕೆ ತಕ್ಕಂತೆ ದೇವರ ಪ್ರತಿಫಲ ಕೊಟ್ಟು ನನ್ನನ್ನು ಆಶೀರ್ವಾದ ಮಾಡಿದ್ರು. ಎಲ್ಲರ ಮುಂದೆಗಡೆ ನಾನು ಏನು ಅನ್ನೋದನ್ನ ಎಲ್ಲರಿಗೂ ದೇವರು ತೋರಿಸಿದ್ರು ಅಂತ ತಾನು ಬರೆಯೋದನ್ನ ನಾವು ಕಾಣ್ತೇವೆ. ಇನ್ನು ಕೀರ್ತನೆಗಳ ಪುಸ್ತಕ 37ನೇ ಅಧ್ಯಾಯ ವಾಕ್ಯಗಳ 6 ಮತ್ತು 7 ಓದುವಾಗ ಅಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಕೀರ್ತನೆಗಳ ಪುಸ್ತಕ 37ನೇ ಅಧ್ಯಾಯ ವಾಕ್ಯಗಳು 6 ಮತ್ತು 7, ಆತನು ನಿನ್ನ ನೀತಿಯನ್ನು ಉದಯದ ಬೆಳಕಿನಂತೆಯೂ ನಿನ್ನ ನ್ಯಾಯವನ್ನು ಮಧ್ಯಾಹ್ನದ ತೇಜಸ್ಸಿನಂತೆಯೂ ಪ್ರಕಾಶಗೊಳಿಸುವನು. ಯೆಹೋವನ ಸನ್ನಿಧಿಯಲ್ಲಿ ಶಾಂತನಾಗಿ ಆತನಿಗಾಗಿ ಕಾದಿರು, ಕುಯುಕ್ತಿಗಳನ್ನು ನೆರವೇರಿಸಿಕೊಂಡು ಅಭಿವೃದ್ಧಿ ಹೊಂದುವವರನ್ನ ನೋಡಿ ಉರಿಗೊಳ್ಳಬೇಡ. ಈ ವಾಕ್ಯಗಳು ನಮಗೆ ಹೇಳುವಂತ ವಿಷಯವೇನೆಂದರೆ, ಆತನು ನಿನ್ನ ನೀತಿಯನ್ನು ಉದಯದ ಬೆಳಕಿನಂತೆ, ಬೆಳಗ್ಗೆ ಆಗೋದಕ್ಕಿಂತ ಮುಂಚೆ ಪೂರ್ಣ ಆಕಾಶ ಕತ್ತಲಿರುತ್ತೆ. ಆದ್ರೆ ಸೂರ್ಯ ಉದಯಿಸೋದಕ್ಕೆ ಶುರು ಆಗ್ತಾ ಸ್ವಲ್ಪ ಸ್ವಲ್ಪ ಬೆಳಕು ಬರ್ತಾ ಇನ್ನು ಕೆಲವೇ ಕ್ಷಣಗಳಲ್ಲಿ ಆಕಾಶ ಎಲ್ಲ ಬೆಳಗಾಗ್ಬಿಡುತ್ತೆ. ಅದೇ ರೀತಿಯಾಗಿ ದೇವರು ನಿನ್ನ ನೀತಿಯನ್ನ ಸೂರ್ಯನ ಬೆಳಕಿನ ಹಾಗೆ ಉದಯಿಸೋ ಹಾಗೆ ಮಾಡ್ತಾರೆ. ಇವತ್ತು ಎಲ್ಲರಿಗೂ ಮರೆಯಾಗಿರಬಹುದು. ನಿನ್ನ ನೀತಿ ಎಂತದ್ದು, ನೀನ್ ಮಾಡುವ ಕಾರ್ಯಗಳು ಎಂತದ್ದು, ನೀನ್ ಎಂತ ಮನುಷ್ಯನೆನ್ನುವುದನ್ನ ಇವತ್ತು ಜನಗಳ ಅರ್ಥ ಮಾಡ್ಕೊಳ್ಳದೆ ಹೋಗಬಹುದು, ಅವ್ರಿಗೆ ಗೊತ್ತಿಲ್ಲದೆ ಹೋಗಬಹುದು. ಆದ್ರೆ ಒಂದು ದಿವಸ ಬರುತ್ತೆ, ನಾನ್ ನಿನ್ನ ನೀತಿಯನ್ನ ಬೆಳಕಿನ ಹಾಗೆ ಉದಯಿಸ್ತೀನಿ, ಆಗ ಅದು ಎಲ್ಲರಿಗೂ ಕಾಣಿಸುತ್ತೆ ಅಂತ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಿನ್ನ ನ್ಯಾಯವನ್ನು ಮಧ್ಯಾಹ್ನದ ತೇಜಸ್ಸಿನಂತೆ ಪ್ರಕಾಶಗೊಳಿಸುವೆನು. ನೀನೊಬ್ಬ ಅನ್ಯಾಯಗಾರ, ಮೋಸಗಾರ ಅಂತ ಹೇಳಿ ಜನಗಳು ನನ್ನನ್ನ ಹೇಳ್ತಾರಲ್ಲ, ಆದ್ರೆ ನನ್ನಲ್ಲಿ ಎಂತ ನ್ಯಾಯ ಇದೆ ಅನ್ನೋದನ್ನ ಮಧ್ಯಾಹ್ನದ ಸಮಯದಲ್ಲಿ ಸೂರ್ಯನು ಪ್ರಕಾಶಿಸುತ್ತಾ ಯಾವ ರೀತಿ ಬೆಳಕು ಕೊಡ್ತಾನೆ, ಅದೇ ರೀತಿಯಾಗಿ ನಿನ್ನ ನ್ಯಾಯವನ್ನ ಆ ರೀತಿಯಾಗಿ ನಾನು ಪ್ರಕಾಶಿಸೋ ಹಾಗೆ ಮಾಡ್ತೇನೆ. ಅದು ಯಾರಿಗೂ ಮರೆಯಾಗಿರೋದಲ್ಲ, ಎಲ್ಲರೂ ಸಹ ಅದನ್ನ ಕಾಣ್ತಾರೆ ಅಂತ ದೇವರು ವಾಗ್ದಾನ ಮಾಡೋದನ್ನ ನಾವು ಕಾಣ್ತೇವೆ. ಆದ್ರೆ ಒಂದು, ದೇವರ ಅಂತ ಕಾರ್ಯ ಮಾಡುವವರೆಗೂ ನಾವು ದೇವರ ಸನ್ನಿಧಿಯಲ್ಲಿ ಶಾಂತವಾಗಿ ಆತನಿಗಾಗಿ ಕಾದಿರಬೇಕು ಅಂತ ದೇವರ ವಾಕ್ಯವು ಹೇಳುತ್ತೆ. ಈ ರೀತಿ ದೇವರು ನಮ್ಮ ಅಂತರ್ಯವನ್ನ ಅರಿತಿದ್ದಾರೆ. ಮನುಷ್ಯರು ನಮ್ಮನ್ನ ಅರ್ಥ ಮಾಡಿಕೊಳ್ಳದೆ ಹೋಗಬಹುದು, ಆದ್ರೆ ದೇವರು ನಮ್ಮನ್ನ ಅರ್ಥ ಮಾಡಿಕೊಳ್ಳುತ್ತಾರೆ, ನಮ್ಮನ್ನ ಸಂತೈಸುತ್ತಾರೆ, ನಮ್ಮನ್ನ ಬಲಪಡಿಸುತ್ತಾರೆ. ಒಂದು ದಿವಸ ದೇವರು ನಮ್ಮ ಒಳ್ಳೆಯತನವನ್ನ, ನಮ್ಮ ನೀತಿಯನ್ನ ಎಲ್ಲರ ಮುಂದಗಡೆಯಲ್ಲಿಯೂ ಅವರು ತೆರೆದಿರುತ್ತಾರೆ. ಆವತ್ತು ಎಲ್ಲರಿಗೂ ಸಹ ಅರ್ಥ ಆಗುತ್ತೆ. ಮನುಷ್ಯರನ್ನ ನಾವು ಒಪ್ಪಿಸೋದಕ್ಕೋಸ್ಕರ, ಮನುಷ್ಯರನ್ನ ತೃಪ್ತಿಪಡಿಸೋದಕ್ಕೋಸ್ಕರ, ಮನುಷ್ಯರನ್ನ ಸಮಾಧಾನ ಪಡಿಸೋದಕ್ಕೋಸ್ಕರ ನಾವು ಏನ್ ಮಾಡಿದ್ರೂ ಪ್ರಯೋಜನ ಇಲ್ಲ. ದೇವರು ನಮ್ಮನ್ನ ಬೇರೆಯವರಿಗೆ ಅರ್ಥ ಮಾಡಿಸ್ಲಿಲ್ಲ ಅಂತಂದ್ರೆ ನಾವು ಏನ್ ಅರ್ಥ ಮಾಡಿಸಿ ಕೂಡ ಏನ್ ಪ್ರಯೋಜನ ಇಲ್ಲ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯ ಪಾಡಿಗೆ ಅವ್ರ ಒಪ್ಪಿಸಿ ಕೊಟ್ಟಾಗ ಅವ್ರು ಎಲ್ಲೂ ಏನು ಸಹ ಮಾತಾಡಿಲ್ಲ. ಅವ್ರು ಎಷ್ಟೋ ಪ್ರಶ್ನೆಗಳು ಮಾಡಿದ್ರು ಕೂಡ ಯಾವ ಪ್ರಶ್ನೆಗೂ ಅವ್ರು ಉತ್ತರ ಕೊಡ್ಲಿಲ್ಲ. ಸುಮ್ನೆ ಕತ್ತರಿಸುವಂತವ್ರ ಮುಂದೆಗಳಲ್ಲಿರುವಂತ ಕುರಿಯ ಹಾಗೆ ಅವರು ಮೌನವಾಗಿದ್ರು ಅಂತ ದೇವರ ವಾಕ್ಯ ಹೇಳುತ್ತೆ. ಕಾರಣ ಏನು? ಅವ್ರು ಮಾತನಾಡದೆ ಹೋರೋದಕ್ಕೆ ಕಾರಣ ಏನು? ಕಾರಣ ಏನಂದ್ರೆ ದೇವರು ತನ್ನನ್ನ ಅದಕ್ಕೆ ಒಪ್ಪಿಸ್ಕೊಟ್ಟಿದ್ದಾರೆ. ತಾನು ದುಷ್ಟರ ಕೈಗಳಲ್ಲಿ ಸಿಕ್ಕಿ ಹಾಕಿಕೊಂಡು ಬಾಧೆಯನ್ನು ಅನುಭವಿಸಿ ತಾನು ಮರಣವನ್ನ ಹೊಂದಲೇಬೇಕು. ಅದು ದೇವರ ತೀರ್ಪು. ಈಗ ಅವರ ಬಳಿಯಲ್ಲಿ ಹೋಗಿ ಇವ್ರು ಏನ್ ಮಾತಾಡಿದ್ರು ಏನಾಗುತ್ತೆ? ಏನ್ ಮಾತಾಡಿದ್ರು ಏನು ಕೂಡ ಆಗೋದಿಲ್ಲ. ತಂದೆಯ ಚಿತ್ತ ಆತನು ಅವರನ್ನ ಹಿಡಿದುಕೊಂಡು ಅವ್ರ ಮೇಲೆ ಅಪವಾದವನ್ನು ಹೊರಿಸಿ ಮರಣ ದಂಡನೆಯನ್ನು ವಿಧಿಸಲೇಬೇಕು. ಅದೇ ತಂದೆಯ ಚಿತ್ತ. ಈಗ ಅವ್ರು ಏನೇ ಮಾತಾಡಿ, ನಾನು ಒಳ್ಳೆಯವನು, ಇವ್ರು ಹೇಳೋ ತರ ನಾನು ಏನು ಮಾಡಿಲ್ಲ, ಹಾಗೆ ಹೀಗೆ ಅಂತ ಏನೇ ವಾದ ಮಾಡಿದ್ರು ಕೂಡ ಕೊನೆಗೆ ಅವ್ರ ಮರಣ ತೀರ್ಪೇನೆ ಅವರು ತೀರ್ಮಾನ ಮಾಡ್ತಾರೆ ಹೊರತು ಯೇಸು ಕ್ರಿಸ್ತನನ್ನು ಬಿಟ್ಟು ಕಳಿಸೋದಿಲ್ಲ. ಅದೇ ರೀತಿ ನನ್ನನ್ನ ನಿಮ್ಮನ್ನ ಮನುಷ್ಯರು ಅರ್ಥ ಮಾಡ್ಕೊಳ್ದಿರ ನಾವು ಬಾಧೆ ಅನುಭವಿಸ್ಬೇಕು ಅನ್ನೋಂತ ದಾರಿಯಲ್ಲಿ ದೇವ್ರು ನಮ್ಗೆ ಬಿಟ್ಟಿದ್ರೆ ನಾವ್ ಏನೇ ಮಾತಾಡಿದ್ರು ಏನೇ ಹೇಳಿದ್ರು ಕೂಡ ಯಾರಿಗೂ ನಾವ್ ಅರ್ಥ ಆಗೋದಿಲ್ಲ. ಎಲ್ಲಿವರೆಗೂ ದೇವರು ನಮ್ಮನ್ನ ಬೇರೆಯವ್ರಿಗೆ ಅರ್ಥ ಮಾಡಿಸೋದಿಲ್ವೋ ಅಲ್ಲಿವರೆಗೂ ಯಾರು ನಮ್ಮನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಆದ್ರೆ ಯಾವತ್ತು ದೇವರು ನಮ್ಮನ್ನ ಬೇರೆಯವ್ರಿಗೆ ಅರ್ಥ ಮಾಡಿಸ್ತಾರೋ ಆವತ್ತು ನಾವು ಹೇಳಿಲ್ಲ ಅಂದ್ರೂ ಕೂಡ ಅವರೇ ಹೇಳ್ತಾರೆ, ನೀವು ಒಳ್ಳೆಯವರು, ನೀವು ನೀತಿವಂತರು, ದೇವರು ನೀವು ಮಾಡೋ ಕಾರ್ಯಗಳನ್ನೆಲ್ಲ ಅಂಗೀಕರಿಸಿ ನಿಮ್ಮನ್ನ ಆಶೀರ್ವದಿಸ್ತಾರೆ ಅಂತ ಅವರೇ ನಮ್ಮ ಪರವಾಗಿ ಸಾಕ್ಷಿ ಹೇಳ್ತಾರೆ. ಆದ್ರೆ ನಾವಾಗ ಅದನ್ನ ಬೇರೆಯವ್ರಿಗೆ ಅರ್ಥ ಮಾಡಿಸ್ಕೊಳ್ಳೋದಕ್ಕೆ ಹೋದ್ರೆ ಯಾರು ಸಹ ಯಾವತ್ತೂ ಅರ್ಥ ಮಾಡ್ಕೊಳ್ಳೋದಿಲ್ಲ. ನಾವು ಹೇಳದಷ್ಟು ಅವ್ರು ಕೆಟ್ಟವರೇ ಆಗ್ತೀವಿ ಹೊರತು ಯಾವತ್ತು ನಾವು ಒಳ್ಳೆಯವರಾಗೋದಿಲ್ಲ. ಯೋಸೇಫನು
ಒಳ್ಳೆಯವನಾಗಿದ್ದ. ಚಿಕ್ಕ ವಯಸ್ಸಿಂದಲೇ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದ. ಅವ್ರ ಅಣ್ಣಂದ್ರಿಗೆ ಬುದ್ಧಿ ಹೇಳೋ ಕೆಲಸ ಮಾಡ್ದ, ನೀವ್ ಮಾಡೋದ ಕೆಟ್ಟ ಕೆಲಸ ಬಿಟ್ಬಿಡಿ, ಒಳ್ಳೆಯವರಾಗಿ ಬದುಕಿ ಅಂತ. ಆದ್ರೆ ಅವ್ರ ಅಣ್ಣಂದ್ರಿಗೆ ಯೋಸೇಫ ಕೆಟ್ಟವನಾಗಿನೇ ಕಾಣಿಸ್ದ. ಆ ಕೆಟ್ಟವನಾಗಿ ಅವ್ನ್ ಕಾಣಿಸಿದ್ರಿಂದಾನೇ ಅವ್ನ್ ತಗೊಂಡೋಗಿ ಹಳ್ಳಕ್ ಹಾಕಿದ್ರು. ಆಮೇಲೆ ತಗೊಂಡೋಗಿ ಅವನ್ನ ಐಗುಪ್ತ ದೇಶದವ್ರಿಗೆ ಮಾರ್ಬಿಟ್ರು. ಆದ್ರೆ ಒಂದು ದಿವಸ ಬಂತು, ಅವರೇ ಎಲ್ಲ ಬಂದು ಯೋಸೇಫನ ಹತ್ರ ಕಾಲ್ ಗಡ್ಡ ಬಿದ್ರು. ನೀನ್ ಒಳ್ಳೆಯವನು, ನಿಮ್ಮಿಂದ ನಾವೆಲ್ಲ ಬದುಕಿದ್ವಿ ಅಂತ ಅವರೇ ಯೋಸೇಫನ್ನ ತಬ್ಬಿಕೊಂಡು ಮುದ್ದಿಟ್ರು. ದೇವರು ನಮ್ಮನ್ನ ಇನ್ನೊಬ್ಬರಿಗೆ ಅರ್ಥ ಮಾಡಿಸುವಂತ ಕಾಲ ಬರುತ್ತೆ, ಅಲ್ಲಿವರೆಗೂ ನಾವು ಕಾಯ್ಬೇಕು. ಆದ್ರೆ ದೇವರು ನಮ್ಮನ್ನ ಅರ್ಥ ಮಾಡಿಸ್ಕೊಳ್ಳುವಾಗ ಎಲ್ಲರೂ ನಮ್ಮನ್ನು ಪ್ರೀತಿ ಮಾಡ್ತಾರೆ, ಎಲ್ಲರೂ ನಮ್ಮನ್ನು ಅಂಗೀಕರಿಸ್ತಾರೆ. ಆದ್ರೆ ಎಲ್ಲಿವರೆಗೂ ದೇವರು ನಾವು ಜನಗಳ ವಿರೋಧವನ್ನು, ಜನಗಳ ಬಾಧೆಯನ್ನು, ಜನಗಳಿಂದ ಬರುವಂತ ಅವಮಾನವನ್ನು, ನಿಂದನೆಗಳನ್ನ ಅನುಭವಿಸಿ ಆ ದಾರಿಯಲ್ಲಿ ಹೋಗ್ಬೇಕಂತ ದೇವ್ರು ಬಿಟ್ಟು ಕೊಟ್ಟಿರ್ತಾರೋ ಅಲ್ಲಿವರೆಗೂ ನಮ್ಮನ್ನ ಅವರು ಅದೇ ರೀತಿಯಾಗಿ ನಡೆಸ್ತಾ ಇರ್ತಾರೆ. ಆದ್ರಿಂದ ಮನುಷ್ಯರ ಸಂಗಡ ವಾದಾಡಿ, ಮನುಷ್ಯರುಗಳ ಸಂಗಡ ಹೋರಾಡಿ ಪ್ರಯೋಜನ ಇಲ್ಲ. ನಾವು ಹೋರಾಡಿದ್ರೆ ದೇವರ ಹತ್ರ ಮಾತ್ರ ಹೋರಾಡಬೇಕು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯ ಪಾಡಿಗೆ ಅವ್ರು ಹೋಗೋದಕ್ಕಿಂತ ಮುಂಚೆ ಅವರು ಗೆತ್ಸೆಮನೆ ತೋಟದಲ್ಲಿ ತಂದೆ ಹತ್ರ ಹೋರಾಡಿದ್ರು. ತಂದೆಯೇ ನಿನ್ ಚಿತ್ತವಾಗಿದ್ರೆ ಇದು ನನ್ನ ಬಿಟ್ಟು ಹೋಗ್ಲಿ, ನಿನ್ ಚಿಂತ ಆಗಿದ್ರೆ ಇದು ನನ್ನ ಬಿಟ್ಟು ಹೋಗ್ಲಿ ಅಂತ 3 ಸಾರಿ ಪ್ರಾರ್ಥನೆ ಮಾಡಿದ್ರು. ಆದ್ರೆ ಅವ್ರಿಗೆ ಅರ್ಥ ಆಯ್ತು, ಇದನ್ನ ಬಿಟ್ಟು ಅಗಲಿಸ್ಬೇಕಂತ ತಂದೆಯ ಚಿತ್ತವಿಲ್ಲ, ಇದನ್ನ ನಾನು ಪೂರ್ಣವಾಗಿ ಇದಕ್ಕೆ ನಾನು ಒಪ್ಪಿಸ್ಕೊಡ್ಬೇಕಂತ ಹೇಳಿ ಅವ್ರು ಹೊರಟೋರು. ತಂದೆ ಹತ್ರ ಅವ್ರು ಹೋರಾಟ ಮಾಡಿದ್ರು. ಆದ್ರೆ ಮನುಷ್ಯರ ಹತ್ರ ಬಂದ್ಮೇಲೆ ಅವ್ರು ಸುಮ್ಮನಾದ್ರು. ನಾನು ನೀವು ಇದೇ ರೀತಿ ಮನುಷ್ಯರ ಹತ್ರ ನಾನು ಯಾರು ಗೊತ್ತಾ, ನೀವು ನನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ, ನೀವೇ ಸರಿ ಇಲ್ಲ, ಅದಕ್ಕೆ ನನ್ನ ಬಗ್ಗೆ ನಿಮ್ಗೆ ಗೊತ್ತಾಗೋದಿಲ್ಲ, ನೀವು ಒಳ್ಳೆಯವರಾಗಿದ್ರೆ ನಾನು ಒಳ್ಳೆಯವನಂತ ತಿಳ್ಕೊಂತಾ ಇದ್ವಿ, ಹಾಗೆ ಹೀಗೆ ಅಂತೆಲ್ಲ ವಾದ ಮಾಡಿ ಪ್ರಯೋಜನ ಇಲ್ಲ. ನಮ್ಮ ಎಲ್ಲಾ ಕಾರ್ಯವನ್ನು ದೇವರ ಹತ್ರ ಒಪ್ಪಿಸ್ಕೊಡ್ಬೇಕು. ಸ್ವಾಮಿ ಇವ್ರು ಮಾತಾಡೋದೆಲ್ಲ ಕೇಳು, ನೋಡು ನನ್ನ ಯಾರು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ, ಆದ್ರೆ ಅವ್ರಿಗೆ ಅವ್ರ ಕಣ್ಗಳನ್ನ ತರಿಯಪ್ಪ, ನಾನ್ ಎಂತವನಂತ ಅರ್ಥ ಮಾಡ್ಕೊಳ್ಳೋ ಹಾಗೆ ನೀನ್ ಕ್ರಿಯೆ ಮಾಡಪ್ಪ, ದೇವರೇ ನನ್ನನ್ನು ಅರ್ಥ ಮಾಡ್ಸಪ್ಪ ಅಂತ ದೇವರ ಹತ್ರ ನಾವು ಒಪ್ಪಿಸ್ಕೊಟ್ಟು ಪ್ರಾರ್ಥನೆ ಮಾಡ್ಬೋದು. ಮನುಷ್ಯರ ಹತ್ರ ವಾದಾಡಿ ಪ್ರಯೋಜನ ಇಲ್ಲ. ದೇವರ ಹತ್ರ ಆ ರೀತಿ ನಾವು ಪ್ರಾರ್ಥಿಸುವಾಗ, ದೇವರು ನಮಗೋಸ್ಕರ ಕಾರ್ಯ ಮಾಡೋದಕ್ಕೆ ಹೇಳುವಾಗ ಎಲ್ಲರೂ ನಮ್ಮನ್ನ ಅರ್ಥ ಮಾಡ್ಕೊಳ್ತಾರೆ, ಎಲ್ಲರೂ ನಾವು ಏನು ಅನ್ನೋದನ್ನ ತಿಳ್ಕೊಳ್ತಾರೆ. ಆದ್ರೆ ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಕಾದಿದ್ದು ದೇವರ ಬಳಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇರೋಣ. ದೇವರು ನಮಗೋಸ್ಕರ ಒಂದು ದಿವಸ ಕಾರ್ಯವನ್ನು ಮಾಡ್ತಾರೆ. ಹಲ್ಲೆಲೂಯಾ. ಆದ್ರೂ ಕೆಲವೊಂದ್ಸಲಿ ಇಂಥ ಕಾರ್ಯಗಳಲ್ಲಿ ದೇವರು ನಮ್ಮನ್ನ ಕಳುಹಿಸ್ತಾರೆ. ನಾವು ಮತ್ತೊಬ್ಬರು ನಮ್ಮನ್ನ ಅರ್ಥ ಮಾಡ್ಕೊಳ್ದಿರ, ನಮ್ಮನ್ನ ಬೈದು, ನಮ್ಮನ್ನ ದೂಷಿಸಿ, ನಮ್ಮನ್ನ ಬಾಧೆ ಪಡಿಸುವಂತ ದಾರಿಯಲ್ಲಿ ದೇವರು ನಮ್ಮನ್ನ ಕೆಲ ಸಮಯ ಕಳಿಸ್ತಾರೆ. ಏನಕ್ಕೋಸ್ಕರನಾದ್ರೂ ಆ ರೀತಿ ಕಳಿಸ್ತಾರೆ ಅಂತಂದ್ರೆ ನಾವು ಜೀವನದ ಪಾಠಗಳನ್ನ ಅರ್ಥ ಮಾಡ್ಕೊಳ್ಬೇಕು ಅನ್ನೋದಕ್ಕೋಸ್ಕರ, ಮತ್ತೊಬ್ಬರನ್ನ ಪ್ರೀತಿಸೋದನ್ನ ನಾವು ಕಲಿಬೇಕು ಅನ್ನೋದಕ್ಕೋಸ್ಕರ, ಈ ರೀತಿಯಾಗಿ ಬಾಧೆ ಪಡುವಂತ ಬೇರೆಯವ್ರನ್ನ ನಾವು ಸಂತೈಸುವಂತವರಾಗಬೇಕು. ಅವ್ರ ಕಷ್ಟ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ನಮ್ಮನ್ನ ಕೆಲ ಸಮಯ ದೇವರು ಕಷ್ಟದ ಹಾದಿಯಲ್ಲಿ ಅವ್ರು ನಡೆಸುವಂತವರಾಗಿರುತ್ತಾರೆ. ಅದನ್ನ ಸಹಿಸಿಕೊಂಡು ದೇವರನ್ನ ಒಪ್ಪಿಸಿಕೊಟ್ಟು ನಾವು ಜೀವಿಸುವಾಗ ದೇವರ ಸ್ವರೂಪಕ್ಕೆ ತಕ್ಕ ಹಾಗೆ ನಾವು ಮಾರ್ಪಡುತ್ತೇವೆ. ದೇವರ ಗುಣಾತಿಶಯಗಳನ್ನ ನಾವು ಕಲ್ತ್ಕೊಳ್ತೇವೆ. ಅದರಿಂದ ದೇವರು ಕೆಲವೊಂದು ಸಮಯದಲ್ಲಿ ಇಂಥ ದಾರಿಗಳಲ್ಲಿ ನಮ್ಮನ್ನು ಕಳಿಸ್ತಾರೆ. ಆದ್ರೆ ನಾವು ಸೋತು ಹೋಗದೆ ದೇವರನ್ನೇ ನಿರೀಕ್ಷಿಸಿ, ದೇವರಿಗೆ ನಮ್ಮ ಕಾರ್ಯಗಳನ್ನೆಲ್ಲ ಒಪ್ಪಿಸಿ ನಾವು ಪ್ರಾರ್ಥಿಸಿ ಕಾದಿರೋಣ. ನಾವೇನು ಅನ್ನೋದನ್ನ ಎಲ್ಲರಿಗೂ ದೇವರು ಅರ್ಥ ಮಾಡಿಸ್ತಾರೆ. ಹಲ್ಲೆಲೂಯಾ. ಒಂದು ಕಡೆ ನಾವು ಹೃದಯದಲ್ಲಿ ಒಳ್ಳೆಯವರಾಗಿದ್ದು ಬೇರೆಯವ್ರು ನಮ್ಮನ್ನ ಅದನ್ನ ಅರ್ಥ ಮಾಡ್ಕೊಳ್ಳದೆ ಇರುವಾಗ ನಾವು ತುಂಬಾ ಸೋತು ಹೋಗಿ ಬಾಧೆ ಪಡ್ತೇವೆ. ಒಂದು ಕಾಲ ಬರುತ್ತೆ, ದೇವರು ಅದನ್ನ ಎಲ್ಲರಿಗೂ ಅರ್ಥ ಮಾಡಿಸ್ತಾರೆ. ನಾವು ದೇವರಲ್ಲಿ ಸಂತೋಷಿಸಿ ಬೇರೆಯವ್ರ ಜೊತೆನೂ ಸಂತೋಷವಾಗಿರೋ ಹಾಗೆ ದೇವರು ಒಳ್ಳೆ ಕಾರ್ಯಗಳು ಮಾಡ್ತಾರೆ. ಆದ್ರೆ ಮತ್ತೊಂದು ಕಡೆಯಲ್ಲಿ ಇನ್ನೊಂದು ವಿಧವಾದ ಜನಗಳು ಕೂಡ ಇರ್ತಾರೆ. ಅವ್ರೆಂದವರು ಅಂತಂದ್ರೆ ಒಳಗಡೆ ಕೆಟ್ಟವರು, ಆದ್ರೆ ಹೊರಗಡೆ ಎಲ್ಲಾರ್ಗು ನಾವು ಒಳ್ಳೆಯವರು ಅನ್ನೋ ರೀತಿಯಲ್ಲಿ ತೋರಿಸ್ಕೊಂಡ್ ಬದುಕ್ತಾ ಇರ್ತಾರೆ. ಒಂದು ಗುಂಪು ಜನ ಎಂತವ್ರು ಅಂದ್ರೆ ಒಳಗಡೆ ತುಂಬಾ ಒಳ್ಳೆಯವರು, ಆದ್ರೆ ಆಚೆಗಡೆ ಅವ್ರನ್ನ ಯಾರು ಅರ್ಥ ಮಾಡ್ಕೊಳಲ್ಲ, ಎಲ್ರು ಅವ್ರನ್ನ ಬೈತಾ ಇರ್ತಾರೆ. ಇನ್ನೊಂದ್ ಕಡೆ ಗುಂಪು ಜನಗಳು ಎಂತವ್ರು ಅಂದ್ರೆ ಒಳಗಡೆ ಕೆಟ್ಟವರು, ಆದ್ರೆ ಹೊರಗಡೆ ನಾವು ಒಳ್ಳೆಯವರು ಅಂತ ತೋರಿಸ್ಕೊಂಡು ಬದುಕ್ತಾ ಇರ್ತಾರೆ, ಎಲ್ರು ಅವ್ರನ್ನ ಹೊಗಳ್ತಾ ಇರ್ತಾರೆ. ಈ ರೀತಿ 2 ವಿಧವಾದ ಜನಗಳಿರ್ತಾರೆ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ನತಾನಯೇಲ್ ಎನ್ನುವಂತ ಒಂದು ವ್ಯಕ್ತಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ಬರ್ತಾರೆ. ಅವ್ರು ಬರ್ತಾ ಇರುವಾಗ್ಲೇನೆ ಯೇಸು ಕ್ರಿಸ್ತು ಅವ್ರನ್ನ ನೋಡಿ, ಇವನು ನಿಜವಾದ ಇಸ್ರಾಯೇಲನು, ಇವನಲ್ಲಿ ಕಪಟ ಇಲ್ಲ ಅಂತ ಅವ್ರು ಹೇಳ್ತಾರೆ. ಆ ರೀತಿ ಹೃದಯದಲ್ಲಿ ಕಪಟ ಇಲ್ಲದಿರುವಂತ ಜನಗಳು ಒಂದು ಗುಂಪು. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಇನ್ನೊಂದು ಸಮಯ ಇನ್ನೊಂದು ಮಾತನ್ನ ಅವ್ರು ಹೇಳ್ತಾರೆ. ಯೋಹಾನನು ಬರೆದಂತ ಸುವಾರ್ತೆ 6ನೇ ಅಧ್ಯಾಯ ವಾಕ್ಯಗಳು 70 ಮತ್ತು 71 ಓದುವಾಗ ಇಲ್ಲಿ ಅವ್ರು ಈ ರೀತಿಯಾಗಿ ಹೇಳ್ತಾರೆ. ಯೋಹಾನನು ಬರೆದಂತ ಸುವಾರ್ತೆ 6ನೇ ಅಧ್ಯಾಯ ವಾಕ್ಯಗಳು 70 ಮತ್ತು 71. ಅದಕ್ಕೆ ಯೇಸು, 12 ಮಂದಿಯಾದ ನಿಮ್ಮನ್ನು ನಾನು ಆರಿಸಿ ತೆಗೆದುಕೊಂಡನಲ್ಲವೋ, ನಿಮ್ಮಲ್ಲಿಯೂ ಒಬ್ಬನು ಸೈತನನ ಮಗನಾಗಿದ್ದಾನೆ ಅಂದನು. ಈ ಮಾತಿನಿಂದ ಆತನು ಸೀಮೋನನ ಮಗನಾದ ಇಸ್ಕರಿಯೋತ ಯೂದನನ್ನು ಸೂಚಿಸಿದನು. ಇವನು ಆ 12 ಮಂದಿಯಲ್ಲಿ ಒಬ್ಬನಾಗಿದ್ದು ಮುಂದೆ ಆತನನ್ನ ಹಿಡುಕೊಡುವವನಾದನು.
ಆಗ ಯೇಸು ಕ್ರಿಸ್ತು ಇಬ್ಬರು ವ್ಯಕ್ತಿಗಳ ವಿಷಯದಲ್ಲಿ ಸಾಕ್ಷಿ ಹೇಳ್ತಾರೆ. ಒಂದು ನತಾನಳ ವಿಷಯದಲ್ಲಿ ಇವನು ನಿಜವಾದ ಇಸ್ರಾಯೇಲನು, ಇವನಲ್ಲಿ ಕಪಟವಿಲ್ಲ ಅಂತ ಹೇಳಿದ್ರು. ಇನ್ನೊಂದು ವ್ಯಕ್ತಿಯ ವಿಷಯದಲ್ಲಿ ಅವ್ರು ಮಾತನಾಡಿ ಹೇಳ್ತಾರೆ, ಅದ್ಯಾರು ಅಂದ್ರೆ ಇಸ್ಕರಿಯೋತ ಯೂದ. ಆದ್ರೆ ತನ್ನನ್ನ ನೇರವಾಗಿ ತನ್ನನ್ನ ಗುರುತಿಸಿ ಹೇಳಲಿಲ್ಲ, ಆದ್ರೆ ಪರೋಕ್ಷವಾಗಿ ಅದನ್ನ ಹೇಳಿದ್ರು. ತನ್ನ ಶಿಷ್ಯರೆಲ್ಲರ ಸಂಗಡ ಮಾತನಾಡುತ್ತಾ, ನೀವು 12 ಜನಗಳನ್ನ ನಾನು ಆರಿಸಿ ತೆಗೆದುಕೊಂಡನಲ್ಲ, ಆದರೂ ನಿಮ್ಮಲ್ಲಿ ಒಬ್ಬನು ಸೈತಾನನವನಾಗಿದ್ದಾನೆ ಅಂತ ಹೇಳೋದನ್ನ ನಾವು ಕಾಣ್ತೀವಿ. ಆಗ ಹೃದಯದಲ್ಲಿ ಕಪಟವಿಲ್ಲದಿರುವಂತ ಜನಗಳು ಒಂದು ಕಡೆ, ಆದರೆ ಒಳ್ಳೆಯವರು ಅನ್ನೋ ರೀತಿಯಲ್ಲಿ ಆಚೆಗಡೆ ಅವ್ರನ್ನ ತೋರಿಸ್ಕೊಂಡು, ನಾನು ಯೇಸು ಕ್ರಿಸ್ತನ ಶಿಷ್ಯನು, ನಾನು ಯೇಸು ಕ್ರಿಸ್ತನ ಅಪೋಸ್ತಲನು, ನಾನು ಯೇಸು ಕ್ರಿಸ್ತನ ಜೊತೆ ಇರುವವನು ಎಂಬುದಾಗಿ ತೋರಿಸಿಕೊಂಡು ಒಳಗಡೆ ಸೈತಾನನ ಮಕ್ಕಳಾಗಿ ಇರುವಂತವರು ಕೂಡ ಇನ್ನೊಂದು ಕಡೆ ಇರ್ತಾರೆ. ನಾವು ಇಂದಿಗೆ ಒಂದು ವೇಳೆ ನಾವು ಹೃದಯದಲ್ಲಿ ಒಳ್ಳೆಯವರಾಗಿದ್ದು ಆಚೆ ನಮ್ಮನ್ನು ಯಾರು ಅರ್ಥ ಮಾಡ್ಕೊಳ್ದಿರ ನಾವು ಬಾಧೆಯಲ್ಲಿದ್ರೆ, ಒಂದು ದಿವಸ ಬರುತ್ತೆ ನಾವು ಒಳ್ಳೆಯವರು ಅನ್ನೋದನ್ನ ಎಲ್ಲರಿಗೂ ದೇವರು ತೋರಿಸ್ತಾರೆ, ನಮ್ಮನ್ನ ಸಂತೋಷ ಪಡಿಸ್ತಾರೆ. ಮನುಷ್ಯರು ನಮ್ಮನ್ನ ಬಾಧಿಸ್ತಾ ಇದ್ರು ಕೂಡ ದೇವರು ನಮ್ಮನ್ನ ಸಂತೈಸ್ತಾರೆ, ಆಧರಿಸ್ತಾರೆ, ನಮ್ಮ ಜೊತೆ ಇದ್ದು ನಮ್ಮನ್ನ ಬಲಪಡಿಸ್ತಾರೆ. ಆದ್ರೆ ಅದೇ ಸಮಯದಲ್ಲಿ ಒಂದು ವೇಳೆ ನಾವು ಹೃದಯದಲ್ಲಿ ಆಚೆಗಡೆ ಒಳ್ಳೆಯವರಂತ ತೋರಿಸ್ಕೊಂಡಿದ್ದು ಹೃದಯದಲ್ಲಿ ಸೈತಾನನ ಮಕ್ಕಳಾಗಿದ್ರೆ ನಾವು ಮನ ತಿರುಗಬೇಕಾಗಿರೋದು ಬಹಳ ಮುಖ್ಯ. ಇಸ್ಕರಿಯೋತ ಯೂದ ಹೊರಗಡೆ ಅವನು ಒಳ್ಳೆಯವನು ಅಂತ ತೋರಿಸ್ಕೊಂಡಿದ್ದ. ಎಲ್ರು ಯೂದನನ್ನ ಒಳ್ಳೆಯವರೇ ಅಂತಾನೆ ಅನ್ಕೊಂಡಿದ್ರು. ಕಡೆಗಳಿಗೆವರೆಗೂ ಕೂಡ ಯೂದ ಒಳ್ಳೆಯವನೇ ಅಂತ ಎಲ್ರು ಅನ್ಕೊಂಡಿದ್ರು. ಯೇಸು ಕ್ರಿಸ್ತು ತನ್ನ ಶಿಷ್ಯರೆಲ್ಲರೂ ಸೇರಿ ಊಟ ಮಾಡ್ತಾರ ಸಮಯದಲ್ಲಿ ಇಸ್ಕರಿಯೋತ ಯೂದನನ್ನ ನೀನು ಹೋಗಿ ಮಾಡಬೇಕಾದದನ್ನ ಮಾಡಿಬಿಡು ಅಂತ ಅವ್ರು ಹೇಳ್ತಾರೆ. ಆದ್ರೆ ಯೇಸು ಕ್ರಿಸ್ತು ತನಗೆ ಏನ್ ಹೇಳ್ತಾ ಇದ್ದಾರೆ, ಈ ಯೂದ ಇವಾಗ ಹೋಗಿ ಏನ್ ಮಾಡ್ತಾನೆ ಇದೆಲ್ಲ ಯಾವ ಶಿಷ್ಯರಿಗೂ ಗೊತ್ತಿಲ್ಲ, ಅವ್ರಿಗೆಲ್ಲ ಅದ್ರ ಬಗ್ಗೆ ಸುಳಿವೇ ಇಲ್ಲ. ಇನ್ನು ಸ್ವಲ್ಪ ಸಮಯದಲ್ಲೇ ಅಗಾಧವಾದ ತಮಗೆ ಬಹಳ ದುಃಖಪಡಿಸುವಂತಹ ಕಾರ್ಯಗಳು ನಡೆಯುವುದಕ್ಕಿದೆ. ಅವರ ಗುರುವಾಗಿರುವ ಯೇಸು ಕ್ರಿಸ್ತರನ್ನು ಹಿಡಿದುಕೊಂಡು ಹೋಗಿ ಅವ್ರ ಹಿಂಸೆ ಪಡಿಸಿ ಮರಣಕ್ಕೊಪ್ಪಿಸುವುದಕ್ಕಿದ್ದಾರೆ. ಆದ್ರೆ ಇದರ ಅರಿವೇ ಅವ್ರಿಗಿಲ್ಲ. ಅವ್ರೇನ್ ಅನ್ಕೊಂಡ್ರು, ಎಲ್ಲೋ ಪಾಪ ದುಡ್ಡಿದೆಯಲ್ಲ, ಹೋಗಿ ಹಬ್ಬ ಬಂತಲ್ಲ, ನೀವು ಹೋಗಿ ಬಡವರಿಗೆಲ್ಲ ಸ್ವಲ್ಪ ಏನಾರು ಆ ಊಟ ಕೊಡಿಸಿ ಅವ್ರಿಗೆ ಹಬ್ಬ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಮಾಡ್ಕೊಡಪ್ಪ ಅಂತ ಹೇಳಿ ಕಳ್ಸಿರ್ಬೋದು, ಅದಕ್ಕೆ ಯೂದ ಹೋಗ್ತಾ ಇರ್ಬೋದು ಅಂತ ಅನ್ಕೊಂಡ್ರು. ಆಗ ಯೂದನ ಎಲ್ಲರ ಒಂದು ದೃಷ್ಟಿ ಯೂದನ ಬಗ್ಗೆ, ಯೂದ ಒಳ್ಳೆಯವನು, ಹಣಕಾಸು ಇಟ್ಕೊಂಡು ಹಣಕಾಸಿನಿಂದ ಬೇರೆಯವರಿಗೆ ಸಹಾಯ ಮಾಡೋದಕ್ಕೋಸ್ಕರ ಹೋಗ್ತಾ ಇದ್ದಾನೆ, ಬಡವರಿಗೆ ಊಟ ಕೊಡಿಸೋದಕ್ಕೋಸ್ಕರ ಅವನು ಹೋಗ್ತಾ ಇದ್ದಾನೆ. ಆ ಕಡೆ ಗಳಿಗೆಯಲ್ಲಿ ಮಾತ್ರವಲ್ಲ, ಮೊದಲಿಂದಲೂ ಸಹ ಯೂದ ಒಳ್ಳೆಯವನೇ ಅಂತ ಅನ್ಕೊಂಡೆ ಎಲ್ಲಾ ಶಿಷ್ಯರು ಇದ್ರು. ಬೇರೆ ಎಲ್ಲಾ ಜನಗಳು ಕೂಡ ಯೇಸು ಕ್ರಿಸ್ತನ ಶಿಷ್ಯಂದ್ರು 12 ಜನಗಳು, ಇವರೆಲ್ಲ ತುಂಬಾ ಒಳ್ಳೆಯವರು ಅಂತ ಯೂದನನ್ನು ಸೇರಿಸಿ ಒಳ್ಳೆಯವನಂತಾನೆ ಅನ್ಕೊಂಡಿದ್ರು. ಆದ್ರೆ ಕೊನೆಯಲ್ಲಿ ಅವ್ನ್ ಗೆತ್ಸೆಮನೆ ತೋಟಕ್ಕೆ ಬಂದು ಯೇಸು ಕ್ರಿಸ್ತನಿಗೆ ಮುತ್ತಿಡುವಾಗ್ಲೇ ಗೊತ್ತಾಗೋದು ಅವನು ಯಾರು ಅಂತ. ಮುತ್ತಿಟ್ಟು ತೋರಿಸ್ಕೊಟ್ಟ, ಈತನೇ ಯೇಸು ಕ್ರಿಸ್ತು ಹಿಡ್ಕೊಂಡು ಹೋಗಿ ಅಂತ ಅನ್ಬಿಟ್ಟು. ಆಗ್ಲೇ ಶಿಷ್ಯಂದ್ರ ಗೊತ್ತಾಗಿದ್ದು, ಅಯ್ಯೋ ಯೂದ ಎಂತ ಕೆಲಸ ಮಾಡಿದ್ರು ನೀನು, ನಾವಿಲ್ಲಿ ಪ್ರಾರ್ಥನೆ ಮಾಡೋದಕ್ಕೋಸ್ಕರ ಕೂಡಿ ಬಂದಿದ್ರೆ ನೀನ್ ಅಲ್ಲೆಲ್ಲ ಹೋಗ್ತೀನಿ ಅಂತ ಬಡವರಿಗೆ ಏನೋ ಮಾಡ್ತೀನಿ ಅಂತ ಹೋಗ್ತೀಯ ಅಂತ ಅನ್ಕೊಂಡಿದ್ರೆ ಅಲ್ಲೋಗಿ ಇಲ್ಲಿ ಬಂದು ಈ ಯಾಜಕರನ್ನ, ಈ ಶಾಸ್ತ್ರಿಗಳನ್ನ, ಫರಿಸಾಯನ ಸೈನಿಕರನ್ನೆಲ್ಲ ಕರ್ಕೊಂಡ್ ಬಂದ್ಬಿಟ್ಟಿದೆಯಲ್ಲ, ನಮ್ ಗುರುವನ್ನೇ ಹಿಡ್ಕೊಟ್ಬಿಟ್ಟಲ್ಲ, ಮುತ್ತಿಟ್ಟು ತೋರಿಸ್ಕೊಟ್ಬಿಟ್ಟಿಯಲ್ಲ, ಅಯ್ಯೋ ಎಂತ ಕೆಲಸ ಮಾಡ್ದವ ದ್ರೋಹಿ ಅಂತ ಅನ್ಕೊಂಡು ಯೂದನನ್ನ ಅವ್ರು ಬಹಳ ಬೈಕೊಂಡಿರ್ತಾರೆ. ಆದ್ರೆ ಆ ಕೊನೆ ಗಣಿಗೆವರೆಗೂ ಕೂಡ ಯೂದ ಎಂತವನು ಅನ್ನೋದನ್ನ ಅವರು ತಿಳಿಯಲೇ ಇಲ್ಲ. ಅದೇ ದೇವರ ವಾಕ್ಯ ಹೇಳುತ್ತೆ, ನಿಮ್ಮ ಮಧ್ಯದಲ್ಲಿ ಅನೇಕರು ಅವರು ಒಳಗಡೆ ತೋಳವಾಗಿದ್ದು ಹೊರಗಡೆಯಲ್ಲಿ ಕುರಿಯ ವೇಷವನ್ನ ಹಾಕೊಂಡು ಬದುಕ್ತಾ ಇರ್ತಾರೆ, ಎಚ್ಚರಿಕೆಯಾಗಿರಿ. ಹೊರಗಡೆಯಲ್ಲಿ ಕುರಿಯ ವೇಷ, ಆದ್ರೆ ಒಳಗಡೆ ಅವರು ಸೀಲು ಹಾಕುವಂತ ತೋಳಗಳಾಗಿದ್ದಾರೆ ಅಂತ ದೇವರ ವಾಕ್ಯವು ನಮಗೆ ಹೇಳುತ್ತೆ. ಈ ದಿವಸ ನಾವು ಎಂತವರಾಗಿದ್ದೇವೆ ನಮ್ಮನ್ನು ಯೋಚನೆ ಮಾಡಿ ನೋಡಬೇಕು. ಒಂದು ವೇಳೆ ನಾವು ಒಳಗಡೆ ಒಳ್ಳೆಯವರಾಗಿದ್ದು ಹೊರಗಡೆ ಜನಗಳನ್ನ ನಮ್ಮನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಪರವಾಗಿಲ್ಲ, ಅದು ನಮಗೆ ಆಶೀರ್ವಾದ. ಈ ಲೋಕದಲ್ಲಿ ಒಂದು ದಿವಸ ಅರ್ಥ ಮಾಡ್ಕೊಳ್ತಾರೆ, ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೂ ನಾವು ದೇವರಾಜ್ಯಕ್ಕೆ ಹೋಗಿ ದೇವರು ನಮ್ಮನ್ನ ಸಂತೈಸ್ತಾರೆ, ಶಾಶ್ವತವಾಗಿ ದೇವರಲ್ಲಿ ನಾವು ಸಂತೋಷವಾಗಿರ್ತೇವೆ. ಅದು ನಮಗೆ ಆಶೀರ್ವಾದ. ನಾವು ಒಳಗಡೆ ಒಳ್ಳೆಯವರಾಗಿದ್ದು ಆಚೆಗಡೆ ನಮ್ಮನ್ನ ಯಾರು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ತೊಂದರೆ ಇಲ್ಲ. ಆದ್ರೆ ನಾವು ಹೊರಗಡೆ ಎಲ್ಲಾರು ನಮ್ಮನ್ನ ಒಳ್ಳೆಯವರಂತ ಹೊಗಳ್ತಾ ಇದ್ದು ಒಳಗಡೆ ನಾವು ಸೈತಾನನಿಗೆ ಸೇರಿದವರಾಗಿದ್ದರೆ, ಒಳಗಡೆ ನಾವು ಒಳ್ಳೆಯವರಾಗದೇ ಇದ್ದರೆ ತುಂಬಾ ದೊಡ್ಡ ಅಪಾಯದಲ್ಲಿ ನಾವಿದ್ದೀವಿ. ಯೂದನ ಅಂತ್ಯಸ್ಥಿತಿ ಏನು? ಯೂದ ಕೊನೆಗೆ ಆ ಕೆಲಸವನ್ನು ಮಾಡಿ ಅವನು ಹೋಗಿ ನೇಣು ಹಾಕೊಂಡು ಸಾಯ್ಬೇಕಾಗಿರೋಂಥ ಪರಿಸ್ಥಿತಿ ಬಂತು. ಯೇಸು ಕ್ರಿಸ್ತನಿಗೆ ಶಿಲುಬೆಯ ಮರಣಕ್ಕೆ ಅವ್ರನ್ನ ಒಪ್ಪಿಸ್ತಾರೆ ಅಂತ ತನಗೆ ಗೊತ್ತಿರಲಿಲ್ಲ. ತಾನೇನ್ ಅನ್ಕೊಂಡ, ಒಂದ್ ಸ್ವಲ್ಪ ದುಡ್ಡಿಸ್ಕೊಂಡು ಯೇಸು ಕ್ರಿಸ್ತನ್ ಯಾರಾದ್ರೂ ತೋರಿಸ್ಕೊಟ್ಬಿಟ್ರೆ ಹಿಡ್ಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ಏನೋ ವಿಚಾರಣೆ ಮಾಡ್ತಾರೆ, ಯಾಕಪ್ಪ ಹಿಂಗೆಲ್ಲ ಮಾಡ್ತಾ ಇದೆಯಾ, ಏನೋ ನಮ್ಮ ಧರ್ಮಶಾಸ್ತ್ರ ವಿರುದ್ಧವಾಗೆಲ್ಲ ನೀನ್ ಬೋಧನೆ ಮಾಡ್ತೀಯಾ, ಹಂಗೆ ಹಿಂಗೆಲ್ಲ ಹೇಳ್ಬಿಟ್ಟು ಸರಿ ಆಯ್ತು ಹೋಗನ್ ಕಳಿಸ್ಬಿಡ್ತಾರೆ ಅಂತ ಅವನು ಅನ್ಕೊಂಡಿದ್ದ. ಆದ್ರೆ ಕೊನೆಗೇನಾಯ್ತು ಅಂದ್ರೆ ಅವ್ರನ್ನ ಶಿಲುಬೆಯ ಮರಣ ಒಪ್ಪಿಸ್ಕೊಟ್ಟಾಗ ಇವನ್ ಕೈಯಲ್ಲಿ ಅದನ್ನ
ತಡೆಯೋದಕ್ಕಾಗ್ಲಿಲ್ಲ. ಮತ್ತೆ ಅವ್ನು ಬದುಕಿದ್ರು ಎಲ್ರು ಏನ್ ಹೇಳ್ತಾರೆ, ಇವನೇ ಕಾರಣ, ಇವನೇ ಕಾರಣ, ಇವನೇ ಕಾರಣ, ಇವನೇ ತನ್ನನ್ನ ಸಿಲುಬೆಗೆ ಹಾಕೋ ಹಾಗೆ ತೋರಿಸ್ಕೊಟ್ಟಿದ್ದು, ಎಲ್ಲಾ ದ್ರೋಹಿ ಅಂತ ನನ್ನನ್ನ ಅಪೊಸ್ತಲರೆಲ್ಲ ಎಷ್ಟು ಬೈತಾರೆ, ಬೇರೆ ವಿಶ್ವಾಸಗಳೆಲ್ಲ ಎಷ್ಟು ಬೈತಾರೆ, ಎಷ್ಟು ದೊಡ್ಡ ಅವಮಾನ, ನಿಂದೆ ನನಗೆ, ಇದನ್ನೆಲ್ಲ ಸಹಿಸ್ಕೊಂಡು ನಾನು ಯಾವ ತರ ಬದುಕೋದು ಅಂತ ಹೇಳಿ ಕೊನೆಗೆ ಅವನ ಅದನ್ನ ಸಹಿಸ್ಕೊಳ್ಳೋದಕ್ಕಾಗ್ದಿರ ಅವನ ಆತ್ಮಹತ್ಯೆಗೆ ನಾನು ಒಪ್ಪಿಸ್ಕೊಟ್ಟು ಒಂದು ತಪ್ಪಾದ ನಿರ್ಧಾರವನ್ನ ಮಾಡಿ ಅವನ ಬದುಕನ್ನ ಹಾಳು ಮಾಡ್ಕೊಂಡ. ಅವನಂತ ತಪ್ಪಾದ ನಿರ್ಧಾರವನ್ನ ತಗೊಂಡು ತನ್ನ ಬದುಕನ್ನ, ತನ್ನ ಆತ್ಮನ ನಷ್ಟಪಡಿಸಲು ಕಾರಣ ಅವನ ಸೈತನನ ವಶವಾಗಿದ್ದ. ದೇವರ ವಶವಾಗಿದ್ದರೆ ದೇವರು ತನಗೆ ಒಳ್ಳೆ ಆಲೋಚನೆ ಕೊಟ್ಟು ನಡೆಸಿದವರು. ಆದ್ರೆ ತಾನು ದೇವರ ವಶವಾಗದೆ ಸೈತನನ ವಶವಾಗಿ ಬದುಕ್ತಾ ಇದ್ದ. ಕೊನೆಗೆ ಸೈತನ್ ಅವನನ್ನ ಸ್ವಲ್ಪ ಹಾಳು ಮಾಡ್ಕೊಂತ ಬಂದು ಕೊನೆಗೆ ಸರ್ವನಾಶ ಮಾಡ್ಬಿಟ್ಟ. ಸೈತನ್ ಅದೇ ರೀತಿ ಮಾಡೋದು. ಪ್ರಾರಂಭದ ಸ್ವಲ್ಪ ಕಲಿಸ್ತಾನೆ. ಆದ್ರೆ ಹೋಗ್ತಾ ಅಂದ್ರೆ ಪ್ರಾರಂಭದಲ್ಲಿ ಯೂದನಿಗೆ ಸ್ವಲ್ಪ ದುಡ್ಡು ತಗೋ ಅಂತ ಸ್ವಲ್ಪ ದುಡ್ಡು ತಗೊಳ್ತಾ ಇದ್ದ. ಕೊನೆಗೆ ಹೋಗಿ ಅದು ಏಸಾನ ಹಿಡ್ಕೊಟ್ಟು ದುಡ್ಡಿಸ್ಕೊಳ್ಳೋ ಮಟ್ಟಿಗೆ ಹೋಗ್ಬಿಡ್ತು. ಕೊನೆಗೆ ಅದರಲ್ಲೇ ಅವ್ನು ಸಾಯ್ಬೇಕಾಗಿರೋ ಪರಿಸ್ಥಿತಿ ಬಂತು. ಈ ರೀತಿನೇ ಸೈತನ್ ಪಾಪವನ್ನು ಪ್ರೇರೇಪಿಸೋದು. ಒಂದ್ ಸ್ವಲ್ಪ ಸಮಯ ತಾನೇ ನೋಡು, ಒಂದ್ ಸ್ವಲ್ಪ ತಾನೇ ಕುಡಿ, ಒಂದ್ ಸ್ವಲ್ಪ ತಾನೇ ತಿನ್ನು, ಒಂದ್ ಸ್ವಲ್ಪ ತಾನೇ ಏನಾಗ್ಬಿಡುತ್ತೆ, ದೇವ್ರ ಏನ್ ಅನ್ಕೊಳೋದಿಲ್ಲ ಅಂತ ಹೇಳಿ ಅವಳನ್ನ ಏನೇನ್ ತೋಟದಲ್ಲಿ ವಂಚಿಸ್ದ. ತಿನ್ನು, ಏನಾಗಲ್ಲ, ತಿಂದ್ರೆ ನೀನ್ ದೇವ್ರ ತರ ಆಗ್ಬಿಡ್ತೀಯ ಅಂತಂದ್ಬಿಟ್ಟು ಸುಮ್ನೆ ಸಾಧಾರಣವಾಗಿ ಹೇಳ್ಬಿಟ್ಟ. ಆಯಮ್ಮ ತಿನ್ಬಿಟ್ಲು. ಇದೇ ತರನೇ ಇವತ್ತು ದೇವ್ರ ಜನಗಳನ್ನು ಅವನು ವಂಚಿಸ್ತಾ ಇರ್ತಾನೆ. ಸ್ವಲ್ಪ ಆಗಿ ಕೊನೆಗೆ ಅದು ದೊಡ್ಡದಾಗಿ, ಕೊನೆಗೆ ಅದರಲ್ಲೇ ಅವರು ದಾಸರಾಗಿ ಅದರಿಂದ ಆಚೆ ಬರೋದಕ್ಕಾಗ್ದಿರ ಅದರಲ್ಲೇ ಸಾಯ್ಬೇಕಾದ ಪರಿಸ್ಥಿತಿ ಬಂದ್ಬಿಡುತ್ತೆ. ಆಗ ಯೂದನಂತ ಸ್ಥಿತಿ ನಿರ್ಮಾಣವಾಗ್ಬಿಡುತ್ತೆ. ದೇವರ ವಾಕ್ಯದಲ್ಲಿ ಒಂದು ವೇಳೆ ನಾವು ಆ ರೀತಿಯಾಗಿ ಬದುಕುವಂತವರಾಗಿದ್ರೆ, ಯೂದನ ರೀತಿಯಲ್ಲಿ ಒಳಗಡೆ ನಾವು ಕೆಟ್ಟವರಾಗಿದ್ದು, ನಿಜವಾಗ್ಲೂ ಮನ ತಿರುಗದವರಾಗಿದ್ದು, ದೇವರಿಗೆ ನಾವು ಒಪ್ಪಿಸಿಕೊಟ್ಟು ಜೀವಿಸಿದವರಾಗಿದ್ದು, ಹೊರಗಡೆ ಮಾತ್ರ ಒಳ್ಳೆ ಸೇವಕ ಅಪ್ಪ, ಅಯ್ಯೋ ಒಳ್ಳೆ ವಿಶ್ವಾಸಿ ಅಪ್ಪ, ಎಷ್ಟು ವರ್ಷದಿಂದ ಸಭೆಗೆ ಬರ್ತಾರೆ, ಎಷ್ಟು ವರ್ಷದಿಂದ ದೇವರು ನಂಬಿದ್ದಾರೆ ಅಂತ ಸುಮ್ನೆ ಹೆಸರಿಗೆ ಸಾಕ್ಷಿಯನ್ನ ಪಡ್ಕೊಂಡು ಬದುಕ್ತಾ ಇದ್ರೆ ನಾವು ಮನ ತಿರುಗಬೇಕಾಗಿರೋದು ತುಂಬಾ ಮುಖ್ಯ. ಇಲ್ಲವಾದ್ರೆ ಏನ್ ನಡೆಯುತ್ತೆ? ಇಲ್ಲವಾದ್ರೆ ಒಂದು ದಿವಸ ಬರುತ್ತೆ, ನಾವು ಒಳಗಡೆ ಒಳ್ಳೆಯವರಾಗಿದ್ದು ಆಚೆಗಡೆ ಜನಗಳು ನಮ್ಮನ್ನ ಕೆಟ್ಟವರಂತ ಅನ್ಕೊಂಡಿದ್ರೆ ಒಂದು ದಿವಸ ಬರುತ್ತೆ, ದೇವರು ನಾವು ಒಳ್ಳೆಯವರಂತ ಎಲ್ಲರಿಗೂ ತೋರಿಸ್ತಾರೆ. ಆ ಒಳ್ಳೆತನದ ಫಲವನ್ನು ದೇವರು ನಮ್ಗೆ ಕೊಡ್ತಾರೆ. ಅದೇ ಸಮಯದಲ್ಲಿ ನಾವು ಒಳಗಡೆ ಕೆಟ್ಟವರಾಗಿದ್ದು ಆಚೆಗಡೆ ಒಳ್ಳೆಯವ್ರ ತರ ಬದುಕ್ತಾ ಇದ್ರೆ ಆಗ್ಲೂ ಒಂದ್ ದಿವಸ ಬರುತ್ತೆ, ಆ ದಿವಸ ನಾವ್ ಎಂತವ್ರು ಅನ್ನೋದನ್ನ ಎಲ್ಲರಿಗೂ ದೇವರು ತೋರಿಸ್ತಾರೆ. ಹಂಗಂದ್ರೆ ಏನು? ನಾವ್ ಎಂತ ಕೆಟ್ಟವರು, ಎಂತ ದುರ್ನಡತೆಯವರು, ಎಂತ ಪಾಪಿಗಳು, ಎಂತ ಅಶುದ್ಧರು, ಎಂತ ಅಯೋಗ್ಯರು ಅಂತ ಅದನ್ನು ಕೂಡ ದೇವರು ಎಲ್ಲರಿಗೂ ತೋರಿಸ್ತಾರೆ. ಇಸ್ಕರಿಯೋತ ಯೂದ ಯಾವಾಗ್ಲೂ ಮರೆಯಾಗಿರ್ಲಿಲ್ಲ. ಒಂದು ದಿವಸ ಅವನು ಎಂತವನಂತ ಎಲ್ಲರಿಗೂ ಗೊತ್ತಾಯ್ತು. ಅವನ ಹೆಸರು ದೂಷಣೆಗೆ ಕಾರಣ ಆಯ್ತು. ನಾವು ಯಾರಾದ್ರೂ ಇಸ್ಕರಿಯೋತ ಯೂದನ ಬಗ್ಗೆ ಒಳ್ಳೇದಾಗಿ ಮಾತಾಡ್ತೀವ? ಬೇರೆ ಎಲ್ಲಾ ಅಪೊಸ್ತಲರ ಬಗ್ಗೆ ಒಳ್ಳೇದಾಗಿ ನಾವು ಮಾತಾಡ್ತೀವಿ. ಇನ್ನು ಅಪೊಸ್ತಲನಾಗಿರುವಂತ ಪೌಲು ಕೂಡ ತಾನು ವಿಶ್ವಾಸಿಗಳನ್ನ ಬಾಧಿಸ್ತಾ, ಸಭೆಗಳನ್ನ ತೊಂದರೆ ಮಾಡ್ದ, ಎಷ್ಟೆಷ್ಟೋ ದೇವ ಜನಗಳಿಗೆ ವಿರುದ್ಧವಾಗಿ ಕೆಲಸ ಮಾಡ್ದ. ಆದ್ರೂ ತಾನು ಮನೆ ತಿರುಗದ ಮೇಲೆ ಶ್ರೇಷ್ಠವಾದ ದೇವ ಸೇವಕರನಾದ. ಅಪೊಸ್ತಲನಾಗಿರುವಂತ ಪೌಲನಂತ ತನ್ನ ವಿಷಯದಲ್ಲಿ ಎಷ್ಟು ಹೆಮ್ಮೆಯಿಂದ ನಾವು ಮಾತಾಡ್ಕೊಳ್ತೀವಿ. ತಾನು ಯೇಸು ಕ್ರಿಸ್ತನ ಜೊತೆ ಇರಲಿಲ್ಲ, ಆ ನಂತರ ತಾನು ದೇವರ ಬಳಿಗೆ ಬಂದಿದ್ದಂತ ಒಂದು ಮನುಷ್ಯ. ಆದ್ರೆ ಯೇಸು ಕ್ರಿಸ್ತನೊಟ್ಟಿಗೆ ಇದ್ದಂತ ಯೂದನ ಬಗ್ಗೆ ನಾವೇನ್ ಮಾತಾಡ್ಕೊಳ್ತೇವೆ? ಅವನು ತುಂಬಾ ಕೆಟ್ಟವನು, ತುಂಬಾ ಸರಿ ಇಲ್ಲ, ಯೇಸು ಕ್ರಿಸ್ತನ ಹಿಡ್ಕೊಟ್ಬಿಟ್ಟ ಅವನು ಅಂತ ಯಾವಾಗ್ಲೂ ಅವನನ್ನ ಕೆಟ್ಟವನಾಗಿನೇ ನಾವು ನೋಡ್ತೀವಿ ಹೊರತು ಯಾವತ್ತೂ ಒಳ್ಳೆಯವನಾಗಿ ಅವನ ಬಗ್ಗೆ ನಾವು ಯೋಚನೆ ಮಾಡೋದಿಲ್ಲ. ಆದ್ರೆ ಪ್ರಾರಂಭದಲ್ಲಿ ಯೇಸು ಕ್ರಿಸ್ತನ ಜೊತೆಯಲ್ಲೇ ಅವನು ಇದ್ದಂತ ಕಾಲದಲ್ಲೆಲ್ಲ ಅವನು ಎಲ್ಲರೂ ಒಳ್ಳೆಯವರಂತ ಅನ್ಕೊಂಡಿದ್ರು. ಆದ್ರೆ ಒಂದು ದಿವಸ ಅವನು ಏನು ಅಂತ ದೇವರೆಲ್ಲರಿಗೂ ತೋರಿಸಿದ್ರು. ಆವತ್ತಿಂದ ಇವತ್ತುವರೆಗೂ ಅವನ್ನೆಲ್ಲರೂ ಕೆಟ್ಟದಾಗೆ ನೋಡ್ತಾರೆ ಹೊರತು ಯಾರು ಅವನ್ನ ಒಳ್ಳೇದಾಗಿ ನೋಡೋದಿಲ್ಲ. ನಮ್ಮನ್ನ ಒಂದಷ್ಟು ಕಾಲ ಜನಗಳು ಕೆಟ್ಟವರು ಅಂತ ನಾವು ಅನ್ಕೊಂಡಿರ್ಬೋದು, ನಾವು ಒಳಗಡೆ ಒಳ್ಳೆಯವರಾಗಿರ್ಬೋದು. ಒಂದು ದಿವಸ ದೇವರು ಅದನ್ನ ಆಚೆ ತರ್ತಾರೆ. ಆಗ ಕೊನೆಯವರೆಗೂ ನಾವು ಒಳ್ಳೆಯವರಂತ ಎಲ್ಲರಿಗೂ ಗೊತ್ತಿರುತ್ತೆ. ಅದೇ ತರ ನಾವು ಒಳಗಡೆ ಕೆಟ್ಟವರಾಗಿರ್ಬೋದು, ಒಂದಷ್ಟು ಕಾಲ ಜನಗಳ ಮುಂದೆ ನಾವು ಒಳ್ಳೆಯವ್ರ ತರ ಹೆಸರು ಪಡ್ಕೊಂಡು ಜನಗಳನ್ನ ಯಾಮಾರಿಸಿ ಬದುಕ್ಬೋದು. ಒಂದು ದಿವಸ ದೇವರ ಆಚೆ ತರ್ತಾರೆ, ಇವನು ಎಂತವನು ಅಂತ. ಆವತ್ತಿಂದ ಹಿಡಿದು ಕೊನೆಯವರೆಗೂ ಅವ್ರ ಲೋಕದಲ್ಲಿ ಅವ್ರ ಕೆಟ್ಟ ಹೆಸರು ನೀಗೋದೇ ಇಲ್ಲ. ಅದರಿಂದ ನಾವು ಒಳಗಡೆ ಕೆಟ್ಟವರಾಗಿದ್ದು ಆಚೆಗಡೆ ಒಳ್ಳೆಯವರಾಗಿ ತೋರಿಸ್ಕೊಂಡು ಒಂದ್ ವೇಳೆ ಬದುಕ್ತಾ ಇದ್ರೆ ನಾವು ಮನ ತಿರುಗಬೇಕಾಗಿರೋದು ತುಂಬಾ ಮುಖ್ಯ. ಇಸ್ಕರಿಯೋತ ಯೂದ ಎಂತವನು ಅನ್ನೋದನ್ನ ಆಚೆ ತಂದು ದೇವರು ಒಂದು ದಿವಸ ತೋರಿಸಿದ್ರು. ಅನನೀಯ ಸಫೈರಳು ದೇವರ ವಾಕ್ಯದಲ್ಲಿ ಗಂಡ ಹೆಂಡತಿ ಆಸ್ತಿಯನ್ನು ಮಾರಿ ದೇವರಿಗೆ ತಂದು ಕೊಟ್ಟವರು. ಅದಕ್ಕಿಂತ ಮುಂಚೆ ಅವ್ರೇನೆಲ್ಲ ಒಳ್ಳೆ ಕೆಲಸ ಮಾಡಿರ್ಬೋದು.
ಆದ್ರೆ ಈಗಲೂ ಕೂಡ ಒಂದು ಒಳ್ಳೆ ಕೆಲಸ ಮಾಡಿದ್ರು. ಅವ್ರ ಆಸ್ತಿ ಎಲ್ಲಾ ಮಾರಿ ತಗೊಂಡ್ಬಂದು ಅಪೊಸ್ತಲರ ಕಾಲ್ ಕೆಳಗಡೆ ಇಟ್ರು. ನೋಡಿದವರೆಲ್ಲ ಅವ್ರ ದಾರಿಲಿ ಹೋಗ್ತಾ ಇದ್ದಾಗ ಎಲ್ಲಿ ಹೋಗ್ತಾ ಇದ್ದೀರಾ ಅಂತಂದ್ರೆ ಅಪೊಸ್ತಲರ ನೋಡಕ್ ಹೋಗ್ತಾ ಇದೀವಿ ಅಂತ. ಏನಕ್ಕೆ ಹೋಗ್ತಾ ಇದೀವಿ ಅಂತಂದ್ರೆ ನಮ್ಮ ಆಸ್ತಿ ಇತ್ತಲ್ಲ ಅದೆಲ್ಲ ಮಾರ್ಬಿಟ್ವಿ, ಎಲ್ಲಾ ದೇವಜನಗಳಿಗೆ ಆಗ್ಲಿ ಬಿಡಿ, ಏನಕ್ಕೆ ಅದನ್ನ ಮಾರ್ಬಿಟ್ಟು ತಗೊಂಡೋಗಿ ಕೊಡ್ಬೇಕಂತ ಹೋಗ್ತಾ ಇದ್ದೀವಿ ಅಂತ ಹೇಳುವಾಗ ಬೇರೆಯವ್ರಿಗೆಲ್ಲ ಏನ್ ಅನ್ಸುತ್ತೆ, ಅಪ್ಪ ಅನನೀಯ ಸಫೈರಳು ಎಷ್ಟು ಒಳ್ಳೆಯವರಪ್ಪ, ನೋಡು ಅವ್ರಿಗಿದ್ದಂತ ಆಸ್ತಿ ಎಲ್ಲ ಮಾರಿ ದೇವ್ರಿಗೆ ಕೊಟ್ಬಿಡೋಣ, ದೇವ ಸೇವಕರು ಕೊಟ್ಬಿಡೋಣ, ಅದು ಬೇರೆ ಜನಗಳಿಗೆ ಉಪಯೋಗ ಆಗ್ಲಿ ಬಡವರಿಗೆ ಅಂತ ಕೊಡ್ತಾ ಇದಾರೆ, ಎಂತ ಒಳ್ಳೆ ಗಂಡ ಹೆಂಡತಿ ಅಂತ ಎಲ್ರು ಕೂಡ ಮಾತಾಡ್ಕೊಂಡಿರ್ಬೋದು. ಆದ್ರೆ ಸ್ವಲ್ಪ ಹೊತ್ತು ಆದ್ಮೇಲೆ ಅವ್ರಿಗೆ ಸುದ್ದಿ ಬರುತ್ತೆ. ಏನ್ ಸುದ್ದಿ ಬರುತ್ತೆ? ಅನನೀಯ ಸಫೈರಳು ಹೋಗ್ಬಿಟ್ಟು ಅಪೊಸ್ತಲರ ಕಾಲ್ ಕೆಳಗಡೆ ಬಿದ್ದು ಸತ್ತೋದ್ರು ಅಂತ. ಅವ್ರು ಕೇಳಿದ ತಕ್ಷಣ ಇವ್ರಿಗೆಲ್ಲ ಹಂಗೆ ಹೃದಯ ಒಡೆದೋಗುತ್ತೆ. ಅಯ್ಯೋ ಈಗ ತಾನೇ ಹೋಗ್ತಾ ಇದ್ರಲ್ಲ, ಎಲ್ಲಾ ಮಾರದ್ರಲ್ಲ, ಮಾರ್ಬಿಟ್ಟು ಎಲ್ಲಾ ತಗೊಂಡೋಗಿ ನಾವು ಅಪೊಸ್ತಲರಿಗೆ ದಾನ ಕೊಡಕ್ ಹೋಗ್ತಾ ಇದ್ದೀವಿ, ಬಡವರು ಕೊಟ್ಬಿಡ್ಲಿ ಅಂತ ಅನ್ಬಿಟ್ಟು ಹೇಳಿದ್ರಲ್ಲ, ದಾನ ಕೊಟ್ಟು ಸತ್ತೋಗ್ಬಿಟ್ರ, ಏನಾಯ್ತು ಅವ್ರಿಗೆ ಅಂತ ಅಂದಿರ್ತಾರೆ. ಅವಾಗ ಹೇಳಿರ್ತಾರೆ, ಅವ್ರಿಗೆ ತುಂಬಾ ಆಸ್ತಿ ಇತ್ತಂತೆ, ಅವ್ರಿಗೆ ಎಲ್ಲಾ ಕೊಡೋದಕ್ಕೆ ಇಷ್ಟ ಆಗ್ಲಿಲ್ಲ, ಎಲ್ಲಾ ಮಾರ್ಬಿಟ್ಟು ಒಂದಷ್ಟು ಮನೇಲಿ ಬಚ್ಚಿಟ್ಬಿಟ್ಟು ಒಂದಷ್ಟು ತಗೊಂಡೋಗ್ಬಿಟ್ಟು ಅಪೊಸ್ತಲರ ಹತ್ರ ಸುಳ್ಳು ಹೇಳಿದಾರೆ, ನಮ್ಗೆ ಇಷ್ಟೇ ಆಸ್ತಿ ಇದ್ದಿದ್ದು, ನಮ್ಗೆ ಇದ್ದಿದ್ದು ಎಲ್ಲಾ ಮಾರ್ಬಿಟ್ವಿ ಅಂತ ಸುಳ್ಳು ಹೇಳಿದ್ರಂತೆ. ಅದಕ್ಕೆ ದೇವ್ರ ಕೋಪ ಬಂದು ಅವ್ರಿಬ್ರು ಸಾಯಿಸ್ಬಿಟ್ರು. ಅಲ್ಲೇ ಸತ್ತೋಗ್ಬಿಟ್ಟು ಅವ್ರು ಸುಳ್ಳು ಹೇಳಿದಕ್ಕೆ ಅಂತ ಅಂದಿದ ತಕ್ಷಣ, ಅಯ್ಯೋ ಎಂತ ದುರ್ಮಾರ್ಗರ, ನೀವೆಷ್ಟು ಒಳ್ಳೆಯವ್ರ ಅಂತ ಅನ್ಕೊಂಡಿದ್ರಲ್ರು, ಎಲ್ಲಾ ಮಾರಿ ಕೊಟ್ಬಿಡ್ತಾ ಇದ್ರಿ ಅಂತ ಅನ್ಕೊಂಡ್ಬಲ್ಲು, ಅದ್ರ ನೀವು ನೋಡಿದ್ರೆ ಒಂದಷ್ಟು ಮಾರ್ಬಿಟ್ಟು ಬಚ್ಚಿಟ್ಬಿಟ್ಟು ಯಾರೋ ಗೊತ್ತಿಲ್ದಂಗ ಹೋಗಿ ಸುಳ್ಳು ಹೇಳಿ ಸತ್ತೋಗ್ಬಿಟ್ರ. ಎಂತ ದುಸ್ಥಿತಿ ಬಂತು ನಿಮಗೆ. ಏನ್ ಆ ದುಡ್ಡು ಸಾಯೋವಾಗ ಆ ದುಡ್ಡೆಲ್ಲ ಎತ್ಕೊಂಡು ಹೋಗ್ತಾ ಇದ್ರ, ನೀವು ಅಲ್ಲಿ ಬಚ್ಚಿಟ್ಟಿದ್ ದುಡ್ಡು ಅಲ್ಲೇ ಐತೆ, ನೀವು ಮಾತ್ರ ಇಲ್ಲ. ಎಲ್ಲಾ ತಗೊಂಡು ಕೊಟ್ಬಿಟ್ಟು ಸತ್ಯ ಹೇಳಿದ್ರೆ ನೀವು ನೆಮ್ಮದಿಯಾಗಿ ಬದುಕಬಹುದಾಗಿತ್ತ. ಸುಳ್ಳು ಹೇಳಿ ಯಾತರ ಏನಕ್ಕೆ ಈ ತರ ಸತ್ತೋದ್ರಿ? ಅಯ್ಯೋ ಈ ಅನನೀಯ ಸಫೈರಳು ತುಂಬಾ ಸರಿ ಇಲ್ಲ ಅಂತ ಅವರು ಅನ್ಕೊಂಡಿರ್ತಾರೆ. ಆಗ ಅನನೀಯ ಸಫೈರಳು ಒಳಗಡೆ ಕೆಟ್ಟವರಾಗಿದ್ರು, ಹೊರಗಡೆ ಒಳ್ಳೆಯವ್ರ ತರ ತೋರಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರು. ದೇವ್ರು ಒಂದು ದಿವಸ ಆಚೆ ತಂದ್ರು, ಅವ್ರೆಂತವ್ರನ್ನ ತೋರಿಸಿ ಅವರು ಇಲ್ಲದ ಹಾಗೆ ಅವರನ್ನ ಮಾಡಿದ್ರು. ಇನ್ನ ದೇವರ ವಾಕ್ಯದಲ್ಲಿ ಎಲೀಷನ ಶಿಷ್ಯ ಗೇಹಜಿ ಅಂತ, ಈ ಎಲೀಷನು ಪಕ್ಕದ ದೇಶದ ಅರಾಮ್ಯರ ಸೈನ್ಯಾಧಿಪತಿ ಆಗಿದ್ದಂತ ನಾಮನನ್ನ ಅವ್ರು ಹೋಗಿ ನೀನ್ ಯೋರ್ದನ ಹೊಳೆಯಲ್ಲಿ 7 ಸಲ ಮುಳುಗಿ ಎದೋಳು, ನಿನಗೆ ಕುಷ್ಠ ವಾಸಿ ಆಗತ್ತೆ ಅಂತ ಹೇಳಿ ಕಳಿಸ್ತಾರೆ. ಅದೇ ತರ ಆಗತ್ತೆ. ತನಗೆ ತುಂಬಾ ಸಂತೋಷ ಆಗ್ಬಿಡುತ್ತೆ. ಬೇಜಾನ್ ಬೆಳ್ಳಿ ಬಂಗಾರ ಶ್ರೇಷ್ಠವಾದ ವಸ್ತ್ರಗಳೆಲ್ಲಾ ಕೊಟ್ಟು ತನ್ನನ್ನು ಸನ್ಮಾನ ಮಾಡ್ಬೇಕಂತ ಬರ್ತಾರೆ. ದೇವರು ಎಲೀಷನ್ಗೆ ಹೇಳ್ತಾರೆ, ನೀನು ಒಂದು ಪೈಸಾ ಅವನ ಹತ್ರ ಈಸ್ಕೊಳ್ಬಾರ್ದು ಅಂತ. ತಾನೇನ್ ಮಾಡ್ತಾನೆ, ಎಲ್ಲವೂ ನನ್ನ ಒಂದು ಬೇಡ ತಗೊಂಡೋಗು ಅಂತ ಹೇಳಿ ಕಳಿಸ್ಬಿಡ್ತಾನೆ. ಗೇಹಜಿಗೆ ಹೊಟ್ಟೆ ಎಲ್ಲಾ ಉರಿದೋಗುತ್ತೆ. ಅಯ್ಯಯ್ಯೋ ನಮ್ ಗುರು ಎಂತ ತಪ್ಪು ಮಾಡ್ಬಿಟ್ರು, ನಮ್ ಗುರುಗೇನೋ ದುಡ್ಡು ಕಾಸು ಬೇಡ ಬಿಡು, ಪರವಾಗಿಲ್ಲ, ನಮ್ಗೆ ಹೆಂಡತಿ ಇಲ್ವಾ, ನಮ್ಮ ಮಕ್ಕಳಿಲ್ವಾ, ನಮ್ಮ ಕುಟುಂಬ ಇಲ್ವಾ, ನಮ್ಮ ಎಲೀಷಾಗಿ ಏನಿಲ್ಲ ಅಂತ ನಮಗಿಲ್ವಾ, ನಾವಾದ್ರೂ ಬದುಕೊಂಡೆ ಪಾಪ, ಅವ್ನ್ ಸ್ವಲ್ಪ ಈಸ್ಕೊಟ್ಟು ನಮಗ್ ಕೊಟ್ಟಿದ್ರೆ ಎಂತ ತಪ್ಪು ಮಾಡ್ಬಿಟ್ಟು ನಮ್ ಗುರು. ಸರಿ ಆಯ್ತು, ಒಂದ್ ಕೆಲಸ ಮಾಡ್ತೀನಿ, ಆ ಕಡೆ ಓಡಿ ಹಿಂದಿನ ಬಾಕ್ಲಿಂದ ಅಲ್ಲೊಂದು ಸಂಧಿಸಿ ಒಂದಷ್ಟು ಈಸ್ಕೊಂಡು ನಮ್ಮ ಮನೇಲಿ ಬಚ್ಚಿಟ್ಬಿಟ್ಟು ಬರ್ತೀನಿ ಅಂತ ಅನ್ಕೊಂಡು ಓಡಿ ಆ ಒಂದು ಸೈನ್ಯಾಧಿಪತಿ ತಡೆದು ಸುಳ್ಳು ಹೇಳಿ ಯಾರೋ ಬಂದಿದ್ದಾರೆ ಅವರಿಗೆ ಸನ್ಮಾನ ಮಾಡ್ಬೇಕು, ಸ್ವಲ್ಪ ಕೊಡು ಅಂತ ಬೆಳ್ಳಿ ಬಂಗಾರ ಬಟ್ಟೆಗಳೆಲ್ಲ ಇಸ್ಕೊಂಡು ತಗೊಂಡೋಗಿ ಮನೇಲಿಟ್ಟು ಓಡ್ ಬಂದು ಎಲೀಷನ್ ಜಾಗದಲ್ಲಿ ನಿಂತ್ಕೊಂಡ. ಆಮೇಲೆ ಎಲೀಷಾ ಕೇಳ್ದ, ಗೇಹಜಿ ಎಲ್ಲೋಗಿದ್ದೆ ನೀನು? ನಾನು ಎಲ್ಲೂ ಹೋಗಿಲ್ಲ ಸ್ವಾಮಿ, ಈಗಲೇ ಅಂತ ಹೇಳ್ದ. ನೀನು ಹೋಗಿ ಒಬ್ಬನ ರಥದಲ್ಲಿ ಸಂಧಿಸಿದ್ದು, ಅವನ ಹತ್ರ ಕಾಣಿಕೆಗಳೆಲ್ಲ ಈಸ್ಕೊಂಡಿದ್ದು, ಅದನ್ನೆಲ್ಲ ಬಚ್ಚಿಗೆ ಬಂದಿದ್ದು, ಇದೆಲ್ಲ ನನ್ಗೆ ಆತ್ಮದಲ್ಲಿ ಗೊತ್ತಾಗಿಲ್ಲ ಅಂತ ಅನ್ಕೊಂಡ ನೀನು ಅಂತ ಹೇಳ್ಬಿಟ್ಟು, ಮನೆ ಮಾರು ಆಸ್ತಿ ಪಾಸ್ತಿ ಇದೆಲ್ಲ ಗಳಿಸೋದಕ್ಕೆ ಇದು ಸಮಯನ, ನಾವು ನನ್ನ ಬಿಟ್ಟಂತ ಕುಷ್ಠ ನಿನ್ನ ಸಂತತಿಯನ್ನ ಹಿಡಿಯುತ್ತೆ, ಹೋಗು ಅಂತ ಹೇಳಿ ಕಳಿಸ್ಬಿಟ್ಟ. ಅದೇ ಕ್ಷಣ ಅವನಿಗೆ ಕುಷ್ಠ ಬಂತು. ಅವನು ಅವನ ಮಕ್ಕಳು ಸಂತತಿಯಾಗಿ ಕುಷ್ಠದಲ್ಲಿ ಬದುಕಬೇಕಾಗಿರೋಂಥ ಪರಿಸ್ಥಿತಿ ಗೇಹಜಿಗೆ ಬಂತು. ಆಗ ಅದುವರೆಗೂ ಗೇಹಜಿ ಎಲ್ಲರೂ ನೋಡಿ ಗೇಹಜಿನ ಏನ್ ಅನ್ಕೊಂಡಿರ್ಬೋದು, ಅಯ್ಯೋ ಗೇಹಜಿ ಅವನು ಎಲೀಷನ ಶಿಷ್ಯ, ಎಲೀಷನ ಜೊತೆ ಇರ್ತಾನೆ, ಎಲ್ಲೋದ್ರೂ ಎಲೀಷನ ಜೊತೆ ಅವ್ನು ಓಡಾಡ್ತಾ ಇರ್ತಾನೆ, ಎಲೀಷನ ಶಿಷ್ಯ ಗೇಹಜಿ ಅಂತಂದ್ಬಿಟ್ಟು ಗೇಹಜಿ ಬಗ್ಗೆ ಎಲ್ಲರಿಗೂ ಎಷ್ಟೋ ಒಳ್ಳೆ ಅಭಿಪ್ರಾಯ, ಒಂದು ಒಳ್ಳೆ ಸ್ಥಾನ ಮಾನ ಬೆಲೆ ಎಲ್ಲ ಇದ್ರಕ್ ಸಾಧ್ಯ. ಆದ್ರೆ ಗೇಹಜಿ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಒಂದು ದಿವಸ ತನ್ನಲ್ಲಿರುವಂತ ಕೆಟ್ಟತನವನ್ನ ದೇವ್ರ ಆಸೆ ತೋರಿಸಿ ತನಗೆ ಕುಷ್ಠ ಬರ್ಸದ್ಮೇಲೆ ಎಲ್ಲಾರ್ಗೂ ಗೊತ್ತಾಗುತ್ತೆ. ಕೇಳ್ತಾರೆ, ಅಯ್ಯೋ ಗೇಹಜಿ ಏನಾಯ್ತು ನನಗೆ, ಯಾಕೆ ಕುಷ್ಠ ಬಂದ್ಬಿಡ್ತು ನನಗೆ, ಏನ್ ಕಾರಣ ಅಂತಂದಾಗ ಹೇಳ್ತಾನೆ, ನಾನು ಈ ತರ ಹೋಗಿ ದುಡ್ಡು ಇಸ್ಕೊಂಡ್ ಬಂದು ಬಿಚ್ಚಿಟ್ಟೆ, ದೇವ್ರ ಮನುಷ್ಯ ಶಾಪ ಕೊಟ್ಬಿಟ್ಟ. ಅದನ್ನ ನೋಡಿದಂತ ಎಲ್ಲರಿಗೂ ಸತ್ಯ ಅರ್ಥ ಆಯ್ತು, ಗೇಹಜಿ ಒಳ್ಳೆಯವನಲ್ಲ, ಅವನ್ ಕೆಟ್ಟವನು, ದೇವ್ರ ವಿರುದ್ಧವಾಗಿ ನಡೆಯುವನು ಅಂತ. ಒಂದ್ ಕಾಲದಲ್ಲಿ ಗೇಹಜಿನ ಅಯ್ಯೋ ಎಲೀಷನ ಶಿಷ್ಯ, ಎಲಿಯನ ಶಿಷ್ಯ, ಆ ಎಲಿಯನ ನಂತರ ಎಲೀಷಾ ಸೇವಕ ಆದ, ಎಲೀಷನ ನಂತರ ಈ ಗೇಹಜಿನ ಸೇವಕ ಆಗೋದು ಅನ್ನೋ ತರ ಎಲ್ಲ ಜನಗಳು ಅನ್ಕೊಂಡಿರ್ಬೋದು. ಆದ್ರೆ ಅವನೇನಾದ ಕೊನೆಗೆ ಕುಷ್ಠರೋಗಿ ಆದ. ಆ ಸತ್ಯ ಎಲ್ಲರಿಗೂ ಒಂದು ದಿವಸ ಗೊತ್ತಾಯ್ತು. ದಾವಿದ ಕೂಡ ಒಂದ್ ಕೆಲಸ ಮಾಡ್ದ.
ಬತ್ಷೆಬೆಲ್ ಪಾಪವನ್ನು ಮಾಡಿ ಅವನ್ ಗಂಡನನ್ನ ಕೊಂದಾಕಿ ಯಾರಿಗೂ ಗೊತ್ತಿಲ್ಲದ ಹಾಗೆ ಸೈಲೆಂಟ್ ಆಗಿ ಆ ವಿಷಯ ಮುಚ್ಚಾಕು ಸುಮ್ಮನಾಗ್ಬಿಟ್ಟ. ಆದ್ರೆ ಅದು ಹಂಗೆ ಇದ್ಬಿಡ್ತಾ ಇರಲಿಲ್ಲ. ಒಂದು ದಿವಸ ದೇವರು ನಾತನನ್ನು ಕಳಿಸ್ಬಿಟ್ಟು ಈ ರೀತಿ ಒಂದ್ ಶ್ರೀಮಂತನ ಮನೆಯಲ್ಲಿ ಕುರಿಗಳಿತ್ತು, ಬಡವನ ಮನೆಯಲ್ಲಿ ಒಂದೇ ಒಂದ್ ಕುರಿ ಇತ್ತು. ಈ ಶ್ರೀಮಂತ ಅವ್ರ ಮನೆಗೆ ಬಂದವರಿಗೆ ಊಟ ಕೊಡೋದಕ್ಕೋಸ್ಕರ ಈ ಬಡವರ ಮನೆ ಇದ್ದಂತ ಒಂದೇ ಒಂದ್ ಕುರಿ ತಗೊಂಡ್ಬಿಟ್ಟು ಅವ್ನು ಕುಯ್ದ್ಬಿಟ್ಟು ಊಟ ಮಾಡಿ ಇಟ್ಬಿಟ್ಟ ಅಂತೆಲ್ಲ ಹೇಳಿಸ್ಬಿಟ್ಟಾಗ ದಾವೀದನಿಗೆ ತುಂಬಾ ಕೋಪ ಬರುತ್ತೆ. ಯಾರವನು ನನ್ನ ರಾಜ್ಯದಲ್ಲಿ ಎಲ್ಲಿದ್ರು ಅವ್ನು ಬಿಡೋದಿಲ್ಲ ಅಂತ ಹೇಳ್ತಾರೆ. ಆಮೇಲೆ ನಾತನ ಹೇಳ್ತಾರೆ, ನೀನೇ ಆ ಕೆಲಸ ಮಾಡಿದ್ದು ಅಂತ ದಾವೀದನ ಮಾಡಿದಂತ ಕಾರ್ಯವನ್ನ ದೇವರು ಪ್ರಕಟಿಸ್ತಾರೆ. ಹಾಗೆ ದಾವೀದ ಮಾಡಿ ಎಲ್ಲಾ ಮುಚ್ಚಾಕ್ಬಿಟ್ಟು ಯಾರಿಗೂ ಗೊತ್ತಾಗಲ್ಲ ಅಂತ ಸುಮ್ಮನಾಗ್ಬಿಟ್ಟಿದ್ದ. ಆದ್ರೆ ದೇವರು ಒಂದು ದಿವಸ ಅದನ್ನ ಆಚೆ ತಂದ್ರು. ಈ ರೀತಿ ಒಳಗಡೆ ನಾವು ಕೆಟ್ಟವರಾಗಿದ್ದು ಹೊರಗಡೆ ನಾವು ಒಳ್ಳೆಯವರಾಗಿ ಯಾವಾಗ್ಲೂ ಬದುಕೋದಕ್ ಆಗೋದಿಲ್ಲ. ಒಂದು ದಿವಸ ಬರುತ್ತೆ ದೇವರು ನಮ್ಮ ಒಳಗಡೆ ಏನಿದೆ ಅನ್ನೋದನ್ನ ಆಚೆ ತೋರಿಸ್ತಾರೆ. ಆದ್ರಿಂದ ದೇವರ ಆಸೆ ತೋರಿಸಿ ದೇವರದಕ್ಕೆ ನ್ಯಾಯ ತೀರಿಸಿ ನಾವು ಬಾಧೆ ಪಡೋದಕ್ಕಿಂತ ಮೊದಲೇ ಮನ ತಿರುಗಿದ್ರೆ ಒಳ್ಳೆಯದು. ದೇವರಾಗಿ ಬಂದು ನಮಗೆ ನ್ಯಾಯ ತೀರಿಸುವವರೆಗೂ ನಾವು ಕಾದಿರದೆ ನಮ್ಮ ತಪ್ಪನ್ನ ನಾವೇ ಮೊದಲೇ ತಿಳ್ಕೊಂಡು ದೇವರ ನ್ಯಾಯ ವಿಚಾರಣೆಗೆ ನಾವು ಒಳಗಾಗದೆ ನಮ್ಮನ್ನು ನಾವೇ ದೇವರ ಸ್ಥಾನದಲ್ಲಿ ತಗ್ಗಿಸಿ ಒಪ್ಪಿಸಿಕೊಟ್ಟು ದೇವರ ಬಳಿ ಪ್ರಾರ್ಥನೆ ಮಾಡಿದ್ರೆ ದೇವರು ಕ್ಷಮಿಸ್ತಾರೆ, ದೇವರು ಮನ್ನಿಸ್ತಾರೆ. ಅದರಿಂದ ನಾವು ಮನ ತಿರುಗು ಹಾಗೆ ದೇವರು ಸಹಾಯ ಮಾಡ್ತಾರೆ. ಎಲೀಷ ಶಾಪ ಕೊಟ್ಟಿದ್ದಕ್ಕೆ ಮಾಸ್ಟರ್ ಶಾಪ ಬಂದ್ಬಿಡುತ್ತಾ? ಎಲೀಷ ಶಾಪ ಕೊಟ್ಟಿದ್ದಕ್ಕೆ ಮಾತ್ರ ಶಾಪ ಬರಲ್ಲ. ಹಂಗನ್ಬಿಟ್ಟು ನಾವು ಅಯ್ಯೋ ಪಾಸ್ಟರ್ ಏನೋ ಅನ್ಬಿಟ್ರು ನನಗೂ ಕುಷ್ಟ ಬಂದ್ಬಿಡುತ್ತೇನೆ ಅಂತ ಭಯ ಬೀಳ್ಬೇಕಾದ ಅಗತ್ಯ ಇಲ್ಲ. ದೇವರ ಶಾಪ ಕೊಟ್ರೆ ಮಾತ್ರನೇ ಬರೋದು. ಸೇವಕ ಶಾಪ ಕೊಟ್ರು, ದೊಡ್ಡವರ ಶಾಪ ಕೊಟ್ರು, ಚಿಕ್ಕವರ ಶಾಪ ಕೊಟ್ರು, ಯಾರ ಶಾಪ ಕೊಟ್ರು ಏನು ಬರಲ್ಲ. ಆದ್ರೆ ದೇವರ ಶಾಪ ಕೊಟ್ರೆ ಮಾತ್ರ ಬರುತ್ತೆ. ಹಾಗಾದ್ರೆ ಅರ್ಥ ಏನು? ಯಾರೋ ಏನು ಹೇಳ್ಬಿಟ್ರು ಅನ್ನೋದಕ್ಕೆ ಏನು ಬರಲ್ಲ. ಅವ್ರು ಹೇಳಿದ್ದು ನ್ಯಾಯವಾಗಿದ್ರೆ ದೇವರು ಅದನ್ನ ದೃಢಪಡಿಸಿದ್ರೆ ಇವನು ಇಂಥ ಒಂದು ದಂಡನೆಗೆ ಯೋಗ್ಯ, ನೀನ್ ಹೇಳಿದ ಮಾತು ಅವನಿಗೆ ಹಾಗೆ ಫಲಿಸಲಿ ಅಂತ ದೇವ್ರು ಹೇಳಿದಾಗ ಆ ಮಾತು ಹಂಗೆ ನೆರವೇರುತ್ತೆ. ಅಕಸ್ಮಾತ್ ದೇವ್ರ ಅದನ್ನ ತಿರಸ್ಕರಿಸಿದ್ರೆ ಅದು ನಡೆಯೋದಿಲ್ಲ. ನಮ್ ದೇಶದಲ್ಲಿ ಆ ಪಾರ್ಲಿಮೆಂಟ್ ಇದೆ. ಪಾರ್ಲಿಮೆಂಟ್ ಅಲ್ಲಿ ನಮ್ ದೇಶದಲ್ಲಿ ಏನ್ ಕಾನೂನು ಮಾಡ್ಬೇಕು ಅಂತ ತೀರ್ಮಾನ ಮಾಡ್ತಾರೆ. ಅವರೆಲ್ಲ ತೀರ್ಮಾನ ಮಾಡಿ ಇಂಥ ಒಂದು ಕಾನೂನು ಮಾಡೋಣ ಅಂತ ಆ ಕಾನೂನೆಲ್ಲ ಸಿದ್ಧಪಡಿಸಿ ಅದನ್ನ ರಾಜ್ಯಸಭೆ ಕಳಿಸ್ತಾರೆ. ರಾಜ್ಯಸಭೆಯಲ್ಲಿ ಅದಕ್ಕೆ ಒಪ್ಪಿಗೆ ಸಿಗದ್ಮೇಲೆ ಅದನ್ನ ರಾಷ್ಟ್ರಪತಿ ಕಳಿಸ್ತಾರೆ. ಆ ರಾಷ್ಟ್ರಪತಿ ಅದಕ್ಕೆ ಸೈನ್ ಹಾಕ್ಬೇಕು. ಅವ್ರು ಸಹಿ ಹಾಕದ್ಮೇಲೆ ಅದು ನಮ್ಮ ದೇಶದಲ್ಲಿ ಕಾನೂನು ಆಗುತ್ತೆ. ಆ ರಾಷ್ಟ್ರಪತಿ ಇದು ಬೇಡ, ಈ ಕಾನೂನು ದೇಶದಲ್ಲಿ ಬರೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಅದನ್ನ ತಿರಸ್ಕಾರ ಮಾಡಿದ್ರೆ ಆ ಕಾನೂನು ಬಿದ್ದೋಗುತ್ತೆ. ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ಎಲ್ಲಾ ಸಂಸದರು ಸೇರ್ಕೊಂಡು ಕಾನೂನು ತೀರ್ಮಾನ ಮಾಡಿದ್ರು ಕೂಡ ರಾಷ್ಟ್ರಪತಿ ಒಪ್ಪಿಗೆ ಕೊಟ್ಟಿಲ್ಲ ಅಂದ್ರೆ ಅದು ಬಿದ್ದೋಗುತ್ತೆ. ಇದೇ ತರನೇ ಮನುಷ್ಯರು ಏನೇ ತೀರ್ಮಾನ ಮಾಡಿ ಏನೇ ಹೇಳಿದ್ರು ಕೂಡ ಕೊನೆಗೆ ಅದು ದೇವ್ರ ಮುಂದೆ ಹೋಗುತ್ತೆ. ದೇವ್ರ ಅದಕ್ಕೆ ಸರಿ ಹಾಕಿದ್ರೆ ಮಾತ್ರನೇ ಅದು ಈ ಬೇರೆಯವ್ರಿಗೆ ಫಲಿಸೋದು. ಆಶೀರ್ವಾದ ಕೂಡ ಅಷ್ಟೇ. ಪಾಸ್ಟರ್ ನೀವೆಲ್ಲ ಚೆನ್ನಾಗಿರ್ರಿ ಅಂತ ಹೇಳಿದ ಮಾತ್ರಕ್ಕೆ ಯಾರಿಗೂ ಚೆನ್ನಾಗಿ ಆಗ್ಬಿಡಲ್ಲ. ದೇವ್ರ ಅದನ್ನ ದೃಢಪಡಿಸಿದ್ರೇನೆ ಆಗೋದು. ಹಂಗಂದ್ರೆ ಏನು? ಆ ಮನುಷ್ಯ ಒಳಗಡೆ ಒಂದ್ ವೇಳೆ ಕೆಟ್ಟವನಾಗಿದ್ದು ಪಾಸ್ಟರ್ ಅದು ಗೊತ್ತಿಲ್ದಿರ ನೀನ್ ಚೆನ್ನಾಗಿರಪ್ಪ ಅಂತ ಆಶೀರ್ವಾದ ಮಾಡಿದ ತಕ್ಷಣ ಅವನಿಗೆ ಆಶೀರ್ವಾದ ಬರಲ್ಲ. ಅವನ್ ದೇವ್ರ ಮುಂದೆಗಡೆ ಒಳ್ಳೆಯವನಾಗಿದ್ದು ಪಾಸ್ಟರ್ ಹೇಳಿದಂತ ಮಾತನ್ನ ದೇವರು ದೃಢಪಡಿಸಿ ಅವನಿಗೆ ಒಳ್ಳೇದು ಅದೇ ರೀತಿ ಆಗ್ಲಿ ಅಂತ ಹೇಳಿದಾಗ ಮಾತ್ರನೇ ಅವ್ನಿಗೆ ಒಳ್ಳೇದಾಗೋದು. ಇಲ್ಲಾಂದ್ರೆ ಆಗೋದಿಲ್ಲ. ಒಂದ್ ವೇಳೆ ಅವ್ನು ಒಳಗಡೆ ಒಳ್ಳೆಯವನಾಗಿದ್ದು ಪಾಸ್ಟರ್ ಗೊತ್ತಿಲ್ದಿರ ಇವ್ನು ಸರಿ ಇಲ್ಲ, ಅವ್ನು ನಾಳಾಗೋಗ್ಲಿ ಅಂತ ಪಾಸ್ಟರ್ ಹೇಳಿದ ಮಾತ್ರಕ್ಕೇನೆ ದೇವ್ರು ನೀನ್ ಹೇಳ್ಬಿಟ್ಟಲ್ಲ ಅವ್ನಿಗೆ ಹಂಗೆ ಆಗ್ಬಿಡ್ಲಿ ಅಂತ ಮಾಡಲ್ಲ. ಅವನು ಒಳಗಡೆ ಒಳ್ಳೆಯವನು, ಆದ್ರೆ ಪಾಸ್ಟರ್ಗೆ ಅದು ಗೊತ್ತಿಲ್ಲ. ದೇವ್ರೇನ್ ಮಾಡ್ತಾರೆ, ಪಾಸ್ಟ್ರೇ ನಿನಗೆ ಬುದ್ಧಿ ಇಲ್ಲಪ್ಪ, ಬುದ್ಧಿ ತನ್ಕೋ, ಅವ್ನು ಒಳ್ಳೆಯವನು ತಿಳ್ಕೊ ಅಂತ ಪಾಸ್ಟರ್ ಬುದ್ಧಿ ಕೊಡ್ತಾರೆ. ಆದ್ರೆ ಅವನನ್ನು ಶಪಿಸಲ್ಲ. ದೇವ್ರ ವಾಕ್ಯದಲ್ಲಿ ಹಣ್ಣಳ ವಿಷಯದಲ್ಲಿ ಅದೇ ರೀತಿ ಆಯ್ತು. ಹಣ್ಣಲ್ಲಿ ಹೋಗ್ಬಿಟ್ಟು ಕಣ್ಮುಚ್ಚಿ ದೇವ್ರು ನೋಡಿ ಪ್ರಾರ್ಥನೆ ಮಾಡ್ತಾ ಇಲ್ಲ. ಪಾಪ ತನ್ನ ಮನಸ್ಸಲ್ಲಿ ದುಃಖ ಎಲ್ಲ ದೇವ್ರ ಹತ್ರ ಹೇಳ್ಕೊಳ್ತಾರೆ. ಎಲ್ಲಿ ಬಂದ್ರು ದೊಡ್ಡ ಪಾಸ್ಟ್ರು ಬಂದ್ಬಿಟ್ಟು ಏನ್ ಹೇಳಿದ್ರು, ನೀನ್ ಕುಡಿದ್ರೆ ಮತ್ತೆ ಇನ್ನ ಹೋಗಿಲ್ವಾ, ಎಷ್ಟು ಕುಡಿದ್ಬಿಟ್ಟು ಎಷ್ಟೊತ್ತಾರು ಮತ್ತಲ್ಲೇ ಇದೆಯಾ, ಆ ಮತ್ತೆ ಬಿಟ್ಟು ಹೋಗ್ಲಿ ನಿನ್ನ ಅಂತ ಅನ್ಬಿಟ್ಟು ಅಂದ್ರು. ಆದ್ರೆ ಆಗ ಅಣ್ಣ ಹೇಳ್ತಾಳೆ, ಸ್ವಾಮಿ ಆ ರೀತಿ ಅಲ್ಲ, ನನ್ ಮನ್ಸಲ್ಲಂತ ತುಂಬಾ ದುಃಖ ಇದೆ, ನಾನು ಅದನ್ನ ದೇವ್ರ ಹತ್ರ ಹೇಳ್ಕೊಳ್ತಾ ಇದ್ದೆ ಅಂತ ಹೇಳಿದ ಮೇಲೆ ಆಮೇಲೆ ಪಾಸ್ಟರ್ ಆಶೀರ್ವಾದ ಮಾಡ್ತಾರೆ. ಸರಿ ಸರಿ ಆಯ್ತು, ದೇವ್ರು ನಿನ್ ಪ್ರಾರ್ಥನೆ ಕೇಳಲಿ, ನಿನ್ನ ಮಗು ಕೊಡ್ಲಿ ಅಂತ ಹೇಳಿ ಕಳಿಸ್ತಾರೆ. ಆಗ ಪಾಸ್ಟರ್ ಮೊದಲು ಬೈದ್ರು, ಆಮೇಲೆ ಆಶೀರ್ವಾದ ಮಾಡಿದ್ರು. ಅವಾಗ ಮನುಷ್ಯರು ಕೆಲವೊಂದ್ಸಲಿ ಗೊತ್ತಿಲ್ಲದ ಕಾರ್ಯಗಳು ಮಾಡೋದಕ್ಕೆ ಅವಕಾಶ ಇರುತ್ತೆ. ಅದರಿಂದ ಮನುಷ್ಯರು ಏನೋ ಹೇಳ್ಬಿಟ್ಟಿದ್ ಮಾತ್ರಕ್ಕೆ ಯಾರಿಗೂ ಏನು ಆಗಲ್ಲ. ದೇವ್ರ ಅದನ್ನ ತೀರ್ಮಾನ ಮಾಡಿದಾಗ್ಲೇ ಆಗೋದು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಇನ್ನೊಂದು ಮಾತು ಹೇಳುದು, ನೀವು ಯಾರಾದ್ರೂ ಮನೆಗೆ ಹೋದಾಗ ಆ ಮನೆಗೆ ಶುಭವಾಗಲಿ ಅಂತ ಹೇಳಿರಿ. ನೀವು ಶುಭವಾಗಿದ ತಕ್ಷಣ ಶುಭ ಆಗ್ಬಿಡುತ್ತೆ ಅಂತ ಅವ್ರು ಹೇಳಲಿಲ್ಲ. ಶುಭವಾಗುವುದಕ್ಕೆ ಅವನು ಯೋಗ್ಯನಾಗಿದ್ದರೆ ಅದು ಅವನಿಗೆ ಆಗುತ್ತದೆ, ಇಲ್ಲವಾದರೆ ಅದು ನಿಮಗೆ ಹಿಂತಿರುಗಿ ಬರುತ್ತದೆ ಅಂತ ಯೇಸು ಕ್ರಿಸ್ತ ಹೇಳಿದ್ರು. ಆಗ ಮನುಷ್ಯರು ಯಾರು ಏನೇ ಹೇಳಿದ್ರು ಕೂಡ ಕೊನೆ ತೀರ್ಮಾನ ದೇವ್ರದ್ದು. ದೇವ್ರ ತೀರ್ಮಾನ ಮಾಡಿದ್ಮೇಲೆನೆ ಅದು ಒಳ್ಳೇದಾಗ್ಬೇಕಾ ಅಥವಾ ಕೆಟ್ಟದಾಗ್ಬೇಕಾ ಅದು ಆಗೋದು. ಆದ್ರೆ ಮನುಷ್ಯ ಹೇಳಿದ ಮಾತ್ರಕ್ಕೆ ಯಾರಿಗೂ ಏನು ಕೂಡ ಆಗೋದಿಲ್ಲ. ಇದನ್ನ ನಾವು ತಿಳ್ಕೊಂಡಿರ್ಬೇಕು. ಅಲ್ಲಿ ಎಲೀಷ ಶಾಪ ಕೊಟ್ಟಿದ್ದಕ್ಕೆ ಗೇಹಜಿಗೆ ಶಾಪ ಬಂದಿಲ್ಲ, ಕುಷ್ಠ ಬಂದಿಲ್ಲ. ಆದ್ರೆ ದೇವರು ಎಲೀಷನ್ ಬಾಯಿಂದ ಹೇಳಿಸಿದ್ರು, ಅವನ್ ಮಾಡಿದ ಕಾರ್ಯಕ್ಕೆ ದಂಡನೆ ಇದು,
ಹೇಳು, ಅವನಿಗೆ ಕುಷ್ಠ ಬರುತ್ತೆ ಅಂತ ದೇವ್ರ ತೀರ್ಮಾನ ಮಾಡಿ ಎಲೀಷನಿಂದ ಹೇಳಿಸಿದ್ರಿಂದ ಆ ಶಾಪ ಅವನಿಗೆ ಅದೇ ರೀತಿಯಾಗಿ ಫಲಿಸ್ತು. ಅವನ ಸಂತತಿ ಎಲ್ಲ ಶಾಪಗ್ರಸ್ತರಾಗಿ ಹೋದ್ರು. ದೇವರು ಏನನ್ನ ಅರಿತಿದ್ದಾರೆ? ದೇವರು ನಮ್ಮ ದುಃಖವನ್ನೆಲ್ಲ ಅರಿತಿದ್ದಾರೆ. ದೇವರ ವಾಕ್ಯವನ್ನ ನಾವು ನೋಡುವಾಗ ವಿಮೋಚನಾ ಕಂಡ ಪುಸ್ತಕ 3ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಈ ರೀತಿಯಾಗಿ ದೇವರು ಹೇಳ್ತಾರೆ. ವಿಮೋಚನಾ ಕಾಂಡ ಪುಸ್ತಕ 3ನೇ ಅಧ್ಯಾಯ 7ನೇ ವಾಕ್ಯ. ಆಗ ಯೆಹೋವನು ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರವಸ್ಥೆಯನ್ನ ನೋಡಿದ್ದೇನೆ. ಬಿಟಿ ಮಾಡಿಸುವವರ ವಿಷಯದಲ್ಲಿ ಅವರು ಇಟ್ಟ ಮೊರೆಯು ನನಗೆ ಕೇಳಿಸಿತು. ಅವರ ದುಃಖವನ್ನೆಲ್ಲ ನಾನು ಬಲ್ಲೆನು. ಇಲ್ಲಿ ದೇವರು ಮೋಶೆಯ ಸಂಗಡ ಮಾತನಾಡುತ್ತಾ ತನಗೆ ಹೇಳುವಂತ ಮಾತು, ಅವ್ರು ಮಾಡುವಂತ ಕಷ್ಟವಾದ ಕೆಲಸವನ್ನೆಲ್ಲ ನಾನು ನೋಡಿದ್ದೇನೆ, ಅವರ ದುಃಖವನ್ನೆಲ್ಲ ನಾನು ಬಲ್ಲೆ ಅಂತ ದೇವರು ಹೇಳೋದನ್ನ ನಾವು ಕಾಣ್ತೇವೆ. ದೇವರು ನಮ್ಮ ದುಃಖವನ್ನೆಲ್ಲ ತಿಳಿದಿದ್ದಾರೆ. ನಾವು ಅನೇಕ ಸಮಯಗಳಲ್ಲಿ ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ತೇವೆ, ದೇವರಿಗೆ ನಮ್ಮ ಕಷ್ಟ ಅರ್ಥ ಆಗೋದಿಲ್ವಾ? ದೇವರು ಉನ್ನತವಾದ ಸ್ಥಳದಲ್ಲಿದ್ದಾರೆ, ನಾವು ಈ ಭೂಲೋಕದಲ್ಲಿ ಇದ್ದೀವಿ, ಎಷ್ಟು ಕಷ್ಟ ಪಡ್ತಾ ಇದ್ದೀವಿ, ಎಷ್ಟು ಕಣ್ಣೀರು ಸುರಿಸ್ತಾ ಇದೀವಿ, ಏನೆಲ್ಲಾ ಬಾಧೆಗಳು ನಮಗಿದೆ, ದೇವ್ರಿಗೆ ಇದು ಅರ್ಥ ಆಗೋದಿಲ್ವಾ? ದೇವ್ರಿಗೆ ನಮ್ ಕಣ್ಣೀರು ಕಾಣಿಸೋದಿಲ್ವಾ? ನಾವು ಸಂಕಟ ಪಡೋದು ದೇವ್ರಿಗೆ ಗೊತ್ತಾಗೋದಿಲ್ವಾ? ನಮ್ಮ ಬಾಧೆಗಳು ದೇವ್ರಿಗೆ ಗೊತ್ತಿಲ್ವಾ? ಯಾಕೆ ಈ ತರ ನಮಗ್ ಆಗೋದಕ್ಕೆ ಬಿಡ್ಕೊಡ್ಬೇಕು ದೇವ್ರು ಅಂತ ಹೇಳಿ ಕೆಲವು ಸಮಯಗಳಲ್ಲಿ ನಮ್ಮ ದುಃಖದ ಮಧ್ಯದಲ್ಲಿ ಮಾತಾಡೋದನ್ನ ಸಹಜವಾಗಿ ನಾವು ನೋಡ್ತೀವಿ. ಆದ್ರೆ ದೇವರಿಗೆ ನಮ್ ದುಃಖ ಗೊತ್ತಿಲ್ವಾ? ದೇವರಿಗೆ ಖಂಡಿತವಾಗಿ ನಮ್ ದುಃಖ ಗೊತ್ತು. ದೇವರಿಗೆ ನಮ್ಮ ಬಾಧೆಗಳು ಗೊತ್ತು, ದೇವರಿಗೆ ನಮ್ಮ ಸಂಕಟಗಳು ಗೊತ್ತು. ನಮ್ಮ ದುಃಖ ಬಾಧೆಗಳನ್ನ ಮನುಷ್ಯರು ಬೇರೆಯವರು ಅರ್ಥ ಮಾಡ್ಕೊಳ್ಳದೆ ಹೋಗಬಹುದು. ಕೆಲವು ಸಲ ಮನುಷ್ಯರು ನಮ್ಮ ದುಃಖವನ್ನು ನೋಡಿ ರೋಸ ಹೋಗಿ ಅವ್ರು ನಮ್ಮನ್ನ ನೋಡಿ ಬೇಸರ ಪಡಬಹುದು. ಅಯ್ಯೋ, ನಿಂದು ಯಾವಾಗ್ಲೂ ಇದೇ ಕತೆ, ನಿಂದು ಇದೇ ರೋಗ, ನಿಂದು ಯಾವಾಗ ನೋಡಿದ್ರು ಇದೇ ಆಯ್ತು, ಹೋಗು ಅಂತ ಒಂದ್ ವೇಳೆ ತಳ್ಳಿ ಬಿಡಬಹುದು. ಆದ್ರೆ ದೇವರು ಯಾವತ್ತೂ ಆ ರೀತಿ ತಳ್ಳಿ ಬಿಡುವಂತವರಲ್ಲ. ನಿಮ್ಮ ಹತ್ರ ನೀವ್ ಹೇಳೋದನ್ನೆಲ್ಲ ಕೇಳಿ ನನ್ಗೆ ಸಾಕಾಯ್ತು ಅಂತ ದೇವರು ಯಾವತ್ತೂ ಹೇಳೋದಿಲ್ಲ. ನಿಂದು ಯಾವಾಗ್ಲೂ ಇದೇ ಆಯ್ತು ಯಾವತ್ತೂ ದೇವರು ಹೇಳೋದಿಲ್ಲ. ದೇವರು ನಮ್ಮ ದುಃಖವನ್ನೆಲ್ಲ ಅರಿತಿದ್ದಾರೆ. ಒಂದು ತಾಯಿ ತನ್ನ ಮಗವನ್ನು ಅಪ್ಪಿಕೊಳ್ಳುವ ರೀತಿಯಲ್ಲಿ ದೇವರು ನಮ್ಮನ್ನು ಅಪ್ಪಿಕೊಳ್ಳುತ್ತಾರೆ, ನಮ್ಮನ್ನ ಸಂತೈಸ್ತಾರೆ, ನಮ್ಮನ್ನ ಬಲಪಡಿಸ್ತಾರೆ. ಒಂದು ತಂದೆಯ ರೀತಿಯಲ್ಲಿ ಅವ್ರು ನಮ್ಮ ಜೊತೆ ಇದ್ದು ನಮಗೆ ಧೈರ್ಯ ಹೇಳ್ತಾರೆ. ಭಯಪಡಬೇಡ ಮಗನೇ, ಭಯಪಡಬೇಡ ಮಗಳೇ, ನಾನ್ ನಿನ್ ಜೊತೆ ಇದ್ದೇನೆ, ನಾನ್ ನಿನ್ ಕೈ ಹಿಡಿದು ನಡೆಸ್ತೇನೆ. ನಿನಗೆ ದುಃಖ ಇರಬಹುದು, ಕಣ್ಣೀರ್ ಇರಬಹುದು, ಬಾಧೆ ಇರಬಹುದು, ಆದ್ರೆ ನಾನ್ ನಿನ್ ಜೊತೆ ಇರ್ತೇನೆ, ನಾನು ನಿನ್ನ ಬಲಪಡಿಸಿ ನಡೆಸ್ತೇನೆ ಅಂತ ದೇವರು ನಮಗೆ ಹೇಳುವಂತವರಾಗಿರುತ್ತಾರೆ. ಮನುಷ್ಯರು ನಮ್ಮನ್ನ ತಳ್ಳಿ ಬಿಟ್ಟರು, ದೇವರು ಎಂದಿಗೂ ನಮ್ಮನ್ನು ತಳ್ಳಿ ಬಿಡುವುದೇ ಇಲ್ಲ. ಹಲ್ಲೆಲೂಯಾ. ನಮ್ಮ ದುಃಖವನ್ನೆಲ್ಲ ದೇವರು ಅರಿತವರಾಗಿದ್ದಾರೆ. ನಾವು ದೇವರ ವಾಕ್ಯವನ್ನ ನೋಡುವಾಗ ಕೀರ್ತನೆಗಳ ಪುಸ್ತಕ 56ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ದಾವಿದ ಈ ರೀತಿಯಾಗಿ ಹೇಳ್ತಾನೆ, ನಾನು ದೇಶಭ್ರಷ್ಟನಾಗಿ ಅಲೆದಾಡಿದ್ದನ್ನು ನೀನೇ ಬಲ್ಲೆ, ನನ್ನ ಕಣ್ಣೀರು ನಿನ್ನ ಬುದ್ದಲಿಯಲ್ಲಿ ತುಂಬಿಯದೆ, ಅದರ ವಿಷಯ ನಿನ್ನ ಪುಸ್ತಕದಲ್ಲಿ ಬರದದೆ. ದಾವಿದನು ದೇವರನ್ನ ನೋಡಿ ವಿಶ್ವಾಸದ ಒಂದು ಮಾತು ಹೇಳ್ತಾನೆ, ದೇವರೇ, ನಾ ಸೌಲನಿಂದ ಅಟ್ಟಲ್ಪಟ್ಟವನಾಗಿ ಕಾಡು ಮೇಡು ಬೆಟ್ಟ ಗುಡ್ಡ ಎಲ್ಲೆಲ್ಲೋ ಅಲೆದಾಡಿದೆ, ದೇಶ ಭ್ರಷ್ಟನಾಗಿ ಸ್ತುತಿ ತಿರುಗಾಡಿದೆ, ಎಷ್ಟೋ ಕಣ್ಣೀರನ್ನು ಸುರಿಸಿದೆ, ಆ ಕಣ್ಣೀರೆಲ್ಲ ನಿನ್ನ ಬುದ್ದಲಿಯಲ್ಲಿ ಅದೆ, ನಾನ್ ಪಟ್ಟಿರೋ ಪಾಠಗಳನ್ನೆಲ್ಲ ನಿನ್ನ ಪುಸ್ತಕದಲ್ಲಿ ನೀನು ಬರೆದಿಟ್ಟಿದೀಯ ಅಂತ ದಾವಿದ ಹೇಳೋದನ್ನ ನಾವು ಕಾಣ್ತೇವೆ. ಇನ್ನು ಯೆಶಾಯ ಪ್ರವಾದನೆ ಪುಸ್ತಕ 25ನೇ ಅಧ್ಯಾಯ 8ನೇ ವಾಕ್ಯವನ್ನು ನೋಡುವಾಗ ಆ ವಾಕ್ಯದಲ್ಲಿ ಈ ರೀತಿಯಾಗಿದೆ, ಮರಣವನ್ನು ಶಾಶ್ವತವಾಗಿ ನಿರ್ನಾಮ ಮಾಡುವನು, ಕರ್ತನಾದ ಯೆಹೋವನು ಎಲ್ಲರ ಮುಖದಲ್ಲಿನ ಕಣ್ಣೀರನ್ನ ಒರೆಸಿ ಬಿಡುವನು, ತನ್ನ ಪ್ರಜೆಯ ಅವಮಾನವನ್ನು ಭೂಮಂಡಲದಿಂದಲೇ ತೊಲಗಿಸಿ ಬಿಡುವನು. ಹಲ್ಲೆಲೂಯಾ. ಈ ವಾಕ್ಯ ಹೇಳುವಂತ ಮಾತು, ದೇವರು ಎಲ್ಲರ ಮುಖದಲ್ಲಿನ ಕಣ್ಣೀರನ್ನ ಒರೆಸಿ ಬಿಡುವನು, ತನ್ನ ಪ್ರಜೆಗಳ ಅವಮಾನವನ್ನು ಭೂಲೋಕದಿಂದಲೇ ತೊಲಗಿಸಿ ಬಿಡುವನು. ಈ ದಿವಸದಲ್ಲಿ ಜನಗಳು ನಮ್ಮನ್ನ ನೋಡಿ ಆಡುವಂತ ಮಾತುಗಳು, ಅವ್ರು ನಮ್ಮನ್ನ ನೋಡಿ ಹೇಳುವಂತ ವಿಷಯಗಳು, ಅವ್ರು ನಮ್ಮನ್ನ ಗೇಲಿ ಮಾಡೋದು, ಪರಿಹಾಸ್ಯ ಮಾಡೋದು, ನಮ್ಮ ಮೇಲೆ ತಪ್ಪಾದ ಅಪವಾದಗಳನ್ನ ಹಾಕೋದು, ನಮ್ಮನ್ನ ನೋಯಿಸೋದು, ಹಿಂಸಿಸೋದು, ಬಾಧಿಸೋದು, ಏನೆಲ್ಲ ಬೇಕಾದ್ರೂ ಮಾಡಬಹುದು. ಅದರಿಂದ ನಾವು ಕಣ್ಣೀರಲ್ಲಿ ಬದುಕ್ತಾ ಇರಬಹುದು. ಆದ್ರೆ ಒಂದು ದಿವಸ ಬರುತ್ತೆ, ದೇವರು ನಮ್ಮ ಮುಖದ ಮೇಲೆ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು. ನಮಗಿರುವಂತ ಅವಮಾನವನ್ನ ಭೂಲೋಕದಿಂದಲೇ ದೇವರು ತೆಗೆದು ಹಾಕ್ತಾರೆ. ಹಲ್ಲೆಲೂಯಾ. ಆದ್ದರಿಂದ ಯಾರು ನಮ್ಮ ದುಃಖವನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೂ ಕೂಡ, ಯಾರು ನಮ್ಮನ್ನ ನೋಡಿ ಬೇಸರ ಪಟ್ಟುಕೊಂಡ್ರು ಕೂಡ, ದೇವರು ನಮ್ಮನ್ನ ಯಾವತ್ತೂ ನೋಡಿ ಬೇಸರ ಪಟ್ಟುಕೊಳ್ಳುವುದಿಲ್ಲ. ಒಂದು ದಿವಸ ಬರುತ್ತೆ, ದೇವರು ನಮ್ಮ ಬಳಿಗೆ ಬರ್ತಾರೆ, ನಮ್ಮ ದುಃಖವನ್ನೆಲ್ಲ ದೇವರು ನೀಗಿಸ್ತಾರೆ, ನಮಗೆ ಸಮಾಧಾನವನ್ನು ಸಂತೋಷವನ್ನು ಕೊಡ್ತಾರೆ. ಯೋಬನಿಗೆ ಉಪದ್ರವ ಸಂಭವಿಸಿದಾಗ ಎಲ್ಲರೂ ಯೋಬನನ್ನ ಕೈ ಬಿಟ್ರು, ಕೊನೆಗೆ ಹೆಂಡತಿ ಕೂಡ ಯೋಬನನ್ನ ತಿರಸ್ಕರಿಸೋದನ್ನ ನಾವು ಕಾಣ್ತೇವೆ. ಏನಯ್ಯ, ಇನ್ನ ನೀನ್ ನೀತಿಯನ್ನು ಬಿಟ್ಟಿಲ್ವಾ, ದೇವರನ್ನ ದೂಷಿಸಿ ಸಾಯಿ ಅಂತ ಹೇಳಿ ಹೊರಟೋಗ್ಬಿಟ್ರು.
ಈ ರೀತಿ ಎಲ್ಲರೂ ನಮ್ಮನ್ನ ತಿರಸ್ಕಾರ ಮಾಡಬಹುದು, ಎಲ್ಲರೂ ನಮ್ಮನ್ನು ಅಸಹ್ಯ ಪಟ್ಕೊಳ್ಬಹುದು, ಬೇಸರ ಪಟ್ಕೊಳ್ಬಹುದು. ಆದ್ರೆ ದೇವರು ಯಾವತ್ತೂ ಆ ಕೆಲಸವನ್ನು ಮಾಡೋದೇ ಇಲ್ಲ. ಹಲ್ಲೆಲೂಯಾ. ನಮ್ಮ ದುಃಖವನ್ನೆಲ್ಲ ದೇವರು ಅರಿತಿದ್ದಾರೆ. ಒಂದು ದಿವಸ ಇದೆ, ಆ ದಿವಸ ದೇವರು ನಮ್ಮ ದುಃಖವನ್ನೆಲ್ಲ ಸಂತೋಷವಾಗಿ ಮಾರ್ಪಡಿಸುವರು. ನಮ್ಮ ಕಣ್ಣೀರನ್ನೆಲ್ಲ ಒರೆಸುವನು. ನಮಗಿರುವಂತ ಅಪಮಾನವನ್ನೆಲ್ಲ ನೀಗಿಸಿ ನಮಗೆ ಹರ್ಷವನ್ನ ದೇವರು ಅನುಗ್ರಹಿಸುವರು. ದೇವರು ಏನನ್ನೆಲ್ಲ ತಿಳಿದಿದ್ದಾರೆ. ದೇವರು ನಮ್ಮ ಅಗತ್ಯಗಳನ್ನೆಲ್ಲ ತಿಳಿದಿದ್ದಾರೆ. ಮೊದಲಾಗಿ ನಮ್ಮ ಅಂತರ್ಯವನ್ನ ದೇವರು ತಿಳಿದಿದ್ದಾರೆ. ಎರಡನೇದಾಗಿ ನಮ್ಮ ದುಃಖವನ್ನ ದೇವರು ತಿಳಿದಿದ್ದಾರೆ. ಮೂರನೆಯದಾಗಿ ನಮ್ಮ ಅಗತ್ಯಗಳನ್ನೆಲ್ಲ ದೇವರು ತಿಳಿದಿದ್ದಾರೆ. ನಾವು ಮತ್ತಾಯನ ಬರೆದಂತ ಸುವಾರ್ತೆ 6ನೇ ಅಧ್ಯಾಯ 8ನೇ ವಾಕ್ಯ. ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆಯೇ ನಿಮಗೆ ಏನೇನು ಅಗತ್ಯವೆಂಬುದು ಆತನಿಗೆ ತಿಳಿದದೆ. ಹಲ್ಲೆಲೂಯಾ. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳುವಂತ ಮಾತು, ನೀವು ನಿಮ್ಮ ತಂದೆಯನ್ನ ನೋಡಿ ಪ್ರಾರ್ಥಿಸುವುದಕ್ಕಿಂತ ಮುಂಚಿತವಾಗಿಯೇ ನಿಮಗೆ ಏನನ್ನೆಲ್ಲ ಅಗತ್ಯವಿದೆ ಎನ್ನುವುದನ್ನ ಅವರು ಮೊದಲೇ ತಿಳಿದಿದ್ದಾರೆ ಅಂತ ಹೇಳಿ ಅವ್ರು ಹೇಳೋದನ್ನ ನಾವು ಕಾಣ್ತೀವಿ. ನಾವು ಪ್ರಾರ್ಥನೆ ಮಾಡೋದಕ್ಕಿಂತ ಮೊದಲನೇ ನಮ್ಗೆ ಏನ್ ಅಗತ್ಯ ಎನ್ನುವುದನ್ನ ದೇವರು ತಿಳಿದಿದ್ದಾರೆ. ನಮ್ಮ ಅಗತ್ಯಗಳನ್ನೆಲ್ಲ ಅವರು ಕಂಡುಕೊಂಡಿದ್ದಾರೆ. ಆಗ ನಮ್ಮ ಅಗತ್ಯಗಳು ಅವರಿಗೆ ತಿಳಿದದೆ ಅವ್ರು ತಿಳಿದುಕೊಂಡು ಅದರಿಂದ ಏನ್ ಮಾಡ್ತಾರೆ? ನಮಗಿಂತ ಮೊದಲೇ ಅವರಿಗೆ ನಮ್ಮ ಅಗತ್ಯಗಳು ಗೊತ್ತಿರುವಾಗ ಏನ್ ಮಾಡ್ತಾರೆ? ನಮಗೆ ಬೇಕಾದದ್ದನ್ನ ಆ ಸಮಯದಲ್ಲಿ ದೇವರು ಒದಗಿಸಿಕೊಡ್ತಾರೆ. ನಾವು ಪ್ರಾರ್ಥನೆ ಮಾಡುವುದಕ್ಕಿಂತ ಮುಂಚೆನೆ ನಮ್ಗಿಂತ ಸಮಯದಲ್ಲಿ ಇಂಥ ಒಂದು ಅಗತ್ಯ ಬರುತ್ತೆ ಅಂತ ದೇವರಿಗೆ ಸ್ಪಷ್ಟವಾಗಿ ಗೊತ್ತಿರುತ್ತೆ. ಆ ಸಮಯ ಬರುವುದಕ್ಕಿಂತ ಮುಂಚಿತವಾಗಿಯೇ ನಮಗೆ ಬೇಕಾಗಿರುವಂತದ್ದನ್ನ ದೇವರು ಮೊದಲೇ ಸಿದ್ಧ ಮಾಡಿ ಇಟ್ಟಿರ್ತಾರೆ. ನಮಗೆ ಬೇಕಾದ ಅಗತ್ಯಗಳನ್ನ ಬೇಕಾದ ಸಮಯದಲ್ಲಿ ಸರಿಯಾಗಿ ದೇವರು ನಮಗೆ ಒದಗಿಸಿಕೊಡ್ತಾರೆ. ಯಾವತ್ತೂ ನಾವು ಕೊರತೆ ಪಡೋದಕ್ಕೆ ದೇವರು ಬಿಟ್ಟು ಬಿಡುವುದಿಲ್ಲ. ಯಾವತ್ತೂ ಅಯ್ಯೋ ನಮ್ಗಿಲ್ವಲ್ಲ ಅಂತ ಅಂದುಕೊಳ್ಳೋದಕ್ಕೆ ದೇವರು ನಮ್ಮನ್ನು ಬಿಟ್ಟು ಬಿಡುವುದೇ ಇಲ್ಲ. ತಕ್ಕ ಸಮಯದಲ್ಲಿ ನಮಗೆ ಬೇಕಾಗಿರುವುದನ್ನ ದೇವರು ಒದಗಿಸ್ತಾರೆ. ಹಲ್ಲೆಲೂಯಾ. ಆದ್ರಿಂದ ನಾವು ಮಾಡಬೇಕಾದ ಕಾರ್ಯ ಎಲ್ಲ ಒಂದೇ. ದೇವರ ವಾಕ್ಯವನ್ನು ನಾವು ನೋಡುವಾಗ ಫಿಲಿಪಿ ಅವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತಾರೆ. ಫಿಲಿಪಿ ಅವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಾಕ್ಯ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನಾ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನ ತಿಳಿಯಪಡಿಸಿರಿ. ದೇವರಿಗೆ ಮೊದಲೇ ಗೊತ್ತಿದೆ ನಮಗೇನ್ ಬೇಕು ಅಂತ. ಅದರಿಂದ ನಾವೇನ್ ಮಾಡಬೇಕು? ಯಾವ ವಿಷಯದಲ್ಲಿಯೂ ಸಹ ಚಿಂತೆ ಮಾಡದೆ ನಮಗೆ ಏನೆಲ್ಲ ಬೇಕು ಅನ್ಸುತ್ತೋ ಅದೆಲ್ಲವನ್ನು ದೇವರ ಹತ್ರ ನಾವು ಒಪ್ಪಿಸ್ಕೊಟ್ಟು ಪ್ರಾರ್ಥನೆ ಮಾಡ್ತಾ ದೇವರಿಗೆ ನಾವು ಕೃತಜ್ಞತಾ ಸ್ತುತಿಗಳನ್ನ ಸಲ್ಲಿಸುತ್ತಾ, ದೇವರು ನಮ್ಮ ಅಗತ್ಯಗಳನ್ನೆಲ್ಲ ತಿಳಿದಿದ್ದಾರೆ. ನಾವು ಪ್ರಾರ್ಥನೆ ಮಾಡೋದ್ರಿಂದಾನೇ ದೇವರಿಗೆ ಗೊತ್ತಾಗ್ಬೇಕಂತಿಲ್ಲ. ಕೆಲವೊಂದ್ಸರಿ ನಾವು ಪ್ರಾರ್ಥನೆ ಮಾಡುವಾಗ್ಲೂ ಕೆಲವೊಂದು ವಿಷಯಗಳು ನಾವೇ ಮರ್ತೋಗ್ಬೋದು. ಹಾಗಂತ ಹೇಳಿ ದೇವ್ರು ನೀನ್ ನನಗೆ ಹೇಳಿಲ್ವಲ್ಲ, ನನಗೆ ಗೊತ್ತಿರ್ಲಿಲ್ಲ, ನಾನೇನ್ ಮಾಡಕ್ಕಾಗಲ್ಲ ಅಂತ ಹೇಳಲ್ಲ. ದೇವ್ರು ನಾವು ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆನೆ ಎಲ್ಲಾ ಗೊತ್ತು. ಯಾವುದೋ ಒಂದು ವಿಷಯವನ್ನ ನಾವು ಪ್ರಾರ್ಥನೆ ಮಾಡದೆ ಮರೆತು ಹೋಗಿ ಬಿಟ್ಟಿದ್ರು ಕೂಡ ದೇವ್ರಿಗೆ ಗೊತ್ತು. ದೇವ್ರು ಅದನ್ನು ಸೇರಿಸಿನೇ ನಮಗೆ ಯಾವಾಗಲೂ ಕೂಡ ಒದಗಿಸುವಂತವರಾಗಿರ್ತಾರೆ. ಅದರಿಂದ ಯಾವ ವಿಷಯದಲ್ಲೂ ಸಹ ನಾವು ಚಿಂತೆ ಮಾಡದೆ ಎಲ್ಲಾ ಸಮಯದಲ್ಲಿ ನಮಗೆ ಬೇಕಾದದ್ದನ್ನೆಲ್ಲ ದೇವರ ಹತ್ರ ನಾವು ಒಪ್ಪಿಸ್ಕೊಟ್ಟು ಪ್ರಾರ್ಥನೆ ಮಾಡ್ತಾ, ದೇವರು ಇದುವರೆಗೂ ನಮಗೆ ಮಾಡಿರುವಂತ ಒಳ್ಳೆಯ ಕಾರ್ಯಗಳನ್ನೆಲ್ಲ ನೆನೆಸುತ್ತಾ ಅದಕ್ಕಾಗಿ ನಾವು ದೇವರನ್ನ ಸ್ತುತಿಸುತ್ತಾ ದೇವರಲ್ಲಿ ವಿಶ್ವಾಸದಿಂದ ಇದ್ದು ನಾವು ದೇವರಲ್ಲಿ ಸಂತೋಷವಾಗಿ ಜೀವಿಸುವುದಕ್ಕೆ ಕಲಿತುಕೊಳ್ಳಬೇಕು. ತಕ್ಕ ಸಮಯದಲ್ಲಿ ದೇವರು ನಮಗೆ ಬೇಕಾದ ಎಲ್ಲವನ್ನ ಒದಗಿಸಿಕೊಡ್ತಾರೆ. ಹಲ್ಲೆಲೂಯಾ. ಆದ್ರೆ ಒಂದು ದೇವರ ಸಮಯ ನಮ್ಮ ಸಮಯ ಆಗದೆ ಹೋಗಬಹುದು. ಅದನ್ನ ನಾವು ಚೆನ್ನಾಗಿ ತಿಳಿದಿರಬೇಕು. ನಾವು ಪ್ರಾರ್ಥನೆ ಮಾಡಿ ನಮಗೆ ಈಗ ಏನೋ ಒಂದು ಕಾರ್ಯ ಬೇಕೇ ಬೇಕು ಅಂತ ಅನ್ನಿಸ್ಬೋದು. ಆದ್ರೆ ವಾಸ್ತವವಾಗಿ ಅದು ನಮಗೆ ಆಗ ಅಗತ್ಯವಿಲ್ಲದೆ ಹೋಗಬಹುದು. ದೇವರು ನಮಗೆ ಅನ್ನಿಸ್ದಾಗ ನಮಗ್ ಬೇಕಾದನ್ನು ಕೊಡೋದಿಲ್ಲ. ಆದ್ರೆ ನಮಗೆ ಅದು ಯಾವಾಗ ಖಂಡಿತವಾಗಿ ಅಗತ್ಯವಾಗಿದೆ ಅನ್ನೋದು ದೇವ್ರಿಗೆ ಗೊತ್ತಿರುತ್ತೆ. ಆಗ ದೇವರು ಅದನ್ನ ನಮಗೆ ಕೊಡ್ತಾರೆ. ಒಂದು ವೇಳೆ ನಮಗೆ ಚಿಕ್ಕ ವಯಸ್ಸಿಗೆನೆ ನಾನೊಂದು ಸ್ಕೂಟರ್ ಓಡಿಸ್ಬೇಕು, ನನಗೆ ಬೈಕ್ ಕೊಡಿಸು ಅಂತ ಚಿಕ್ಕ ಮಕ್ಳು ಕೇಳ್ಬೋದು. ಆದ್ರೆ ನಾವು ಕೊಡಿಸ್ಬಿಡ್ತೀವಿ ಚಿಕ್ಕ ಮಕ್ಕಳಿಗೆ. ಅವ್ರು ಟಿವಿಯಲ್ಲಿ ಯಾರೋ ಸ್ಕೂಟರ್ ಓಡಿಸೋದನ್ನೆಲ್ಲ ನೋಡ್ಬಿಟ್ಟು ನನಗೂ ಕೊಡಿಸು, ನಾನು ಓಡಿಸ್ತೀನಿ ಅಂತಾರೆ. ಅದು ಚಿಕ್ಕ ಮಕ್ಳ ಕೈಲಿ ಅದನ್ನ ಓಡಿಸೋದಕ್ಕೆ ಆಗೋದಿಲ್ಲ. ನಾವೇನ್ ಹೇಳ್ತೀವಿ? ಈಗ ನಿನ್ ಕೈಲಿ ಓಡಿಸೋಕ್ ಆಗಲ್ಲಪ್ಪ, ನೀನ್ ದೊಡ್ಡವನಾಗು, ನೀನ್ ದೊಡ್ಡವನಾದ್ಮೇಲೆ ನಿನಗೆ ಒಂದು ಸ್ಕೂಟರ್ ತಕೊಡ್ತೀನಿ, ಆಗ ನೀನ್ ಓಡಿಸು ಅಂತ ನಾವು ಬುದ್ಧಿ ಹೇಳ್ತೀವಿ. ಇದೇ ತರನೇ ಕೆಲವೊಂದ್ಸಲ ನಾವು ಕೂಡ ನಡೆಯುವಂತವರಾಗಿರ್ತೀವಿ. ನಮಗೆ ಅಷ್ಟೊಂದು ಬುದ್ಧಿ ಇರಲ್ಲ. ನಾವೇನ್ ಮಾಡ್ತೀವಿ? ದೇವ್ರೇ ನನಗೆ ಅದು ಬೇಕು, ಇದು ಬೇಕು, ಅದನ್ನ ಮಾಡು, ಇದನ್ ಮಾಡು ಅಂತ ಒಂದಷ್ಟುದ್ದ ಪಟ್ಟಿನ ದೇವ್ರ ಹತ್ರ ಇಡ್ತಾ ಇರ್ತೀವಿ. ಅಲ್ಲ, ದೇವ್ರೇನ್ ಮಾಡ್ತಾರೆ ಅಂದ್ರೆ, ಮಗನೇ ಈ ಕಾರ್ಯಗಳನ್ನೆಲ್ಲ ನೀನ್ ಕೊಡ್ತೀನಿ ನಾನು ನಿನಗೆ, ಆದ್ರೆ ಈಗಲ್ಲ. ಈಗಲೇ ನಿನ್ ಕೊಟ್ರೆ ನಿನ್ ಕೈ ಅದನ್ನ ಉಪಯೋಗಿಸೋದಕ್ಕೆ ಆಗೋದಿಲ್ಲ, ತಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ನಿನಗೆ ಈಗ ಅದ ಅಗತ್ಯನೂ ಇಲ್ಲ. ಆದ್ರೆ ನಿನ್ಗೆ ಅಗತ್ಯ ಬರುವಾಗ ನೀನ್ ಕೇಳಿದಂತ ಕಾರ್ಯಗಳಲ್ಲಿ ನಿನಗೆ ಬೇಕಾದದ್ದನ್ನ ನಾನು ಕೊಡ್ತೀನಿ, ನೀನ್ ಕೇಳದೇ ಇರೋದನ್ನು ಕೂಡ ನಾನು ಕೊಡ್ತೀನಿ ಅಂತ ದೇವರ ಸಮಯ ಬರುವಾಗ ನಮಗೆ ಅವರು ಕೊಡುವಂತವರಾಗಿರ್ತಾರೆ. ನಮಗೆ ಯಾವ ಕಾರ್ಯ ಯಾವಾಗ ಅಗತ್ಯ ಅಂತ ನಮಗೆ ತಿಳಿದಿರೋಕ್ಕಿಂತ
ಯಾವ ಕಾರ್ಯ ನಮಗೆ ಯಾವಾಗ ಅಗತ್ಯ ಅನ್ನೋದನ್ನ ದೇವರು ಚೆನ್ನಾಗಿ ತಿಳಿದಿದ್ದಾರೆ. ನಮಗೆ ಅನಾರೋಗ್ಯದಿಂದ ಬಿಡುಗಡೆಯಾಗಿ ಒಳ್ಳೆ ಆರೋಗ್ಯ ಬರ್ಬೇಕಾ, ನಮ್ಗೆ ಈಗಲೇ ಬೇಕು, ಈಗ ಬಂದ್ರೇನೆ ಸರಿ ಅಂತ ನಮ್ಗನ್ನಿಸ್ಬೋದು. ಆದ್ರೆ ದೇವ್ರಿಗೆ ಗೊತ್ತು ನಮಗೆ ಯಾವಾಗ ಆರೋಗ್ಯ ಕೊಟ್ರೆ ಸರಿ ಅನ್ನೋದನ್ನ. ಆಗ ದೇವ್ರು ಕೊಡ್ತಾರೆ. ಒಂದ್ ವೇಳೆ ನಮಗೆ ಹಣಕಾಸು ತುಂಬಾ ಕಷ್ಟ, ಕಣ್ಣೀರು, ಸಾಲಗಳಲ್ಲಿ ಬದುಕ್ತಾ ಇರ್ಬೋದು. ದೇವ್ರೇ ನಾನು ಬಿಡಿಸಪ್ಪ, ಚೆನ್ನಾಗಿ ದುಡ್ಡು ಕೊಟ್ಬಿಡಪ್ಪ, ನಾನು ದುಡ್ಡಿನ ಕಷ್ಟನೇ ಇಲ್ದ್ರೆ ಬದುಕ್ಬೋದು ಅಂತ ನಾವು ಕೇಳ್ತಾ ಇರ್ಬೋದು. ಆದ್ರೆ ದೇವ್ರು ನಮ್ಮ ಕಷ್ಟವನ್ನು ತೀರಿಸ್ತಾರೆ. ಯಾವತ್ತು ತೀರಿಸ್ಬೇಕು ಆವತ್ತು ತೀರಿಸ್ತಾರೆ. ಯಾವತ್ತು ತೀರ್ಸಿದ್ರೆ ನಮಗೆ ಸರಿ ಅನ್ನೋದು ದೇವ್ರು ಚೆನ್ನಾಗಿ ಗೊತ್ತು. ಆಗ ದೇವರು ತೀರಿಸ್ತಾರೆ. ಪ್ರತಿಯೊಂದು ವಿಷಯದಲ್ಲೂ ಕೂಡ ತಕ್ಕ ಸಮಯದಲ್ಲಿ ದೇವರ ಕಾರ್ಯವನ್ನು ಮಾಡ್ತಾರೆ. ನಾವು ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚೆನೆ ನಮಗೇನ್ ಬೇಕಂತ ಎಲ್ಲವನ್ನ ದೇವರು ಚೆನ್ನಾಗಿ ತಿಳಿದಿದ್ದಾರೆ. ಆದ್ರಿಂದ ಅಯ್ಯೋ ನಾನು ಪ್ರಾರ್ಥನೆ ಮಾಡದೆ, ದೇವ್ರಿಗೆ ಎಲ್ಲಾ ಗೊತ್ತು ಅಂತ ಹೇಳಿದಾರೆ, ದೇವ್ರು ನನ್ನ ಪ್ರಾರ್ಥನೆಯನ್ನು ಕೇಳಿ ನನಗೆ ಏನೂ ನಡ್ಸ್ಕೊಳ್ತಾ ಇಲ್ಲ, ನನ್ ಬದುಕು ಇದ್ದಂಗೆ ಇದೆ, ಅವ್ರ ಸಾಕ್ಷಿ ಹೇಳ್ತಾರೆ, ಇವ್ರ ಸಾಕ್ಷಿ ಹೇಳ್ತಾರೆ, ಅವ್ರಿಗೆ ಹಂಗಾಯ್ತು ಅಂತಾರೆ, ಇವ್ರಿಗೆ ಹಿಂಗಾಯ್ತು ಅಂತಾರೆ, ಅವ್ರಿಗೆ ಒಂದು ಅದ್ಭುತ ಆಯ್ತು ಅಂತಾರೆ, ನನಗ್ ಮಾತ್ರ ಏನೂ ಆಗ್ತಾ ಇಲ್ಲ, ದೇವ್ರ ನನ್ ಮೇಲೆ ಪ್ರೀತಿನೇ ಇಲ್ಲ, ಅಯ್ಯೋ ಯಾರ್ಯಾರಿಗೋ ದೇವ್ರ ಪ್ರೀತಿ ತೋರಿಸ್ತಾರೆ, ನನ್ ಮಾತ್ರ ದೇವ್ರ ಲೆಕ್ಕಕ್ಕೆ ತಗೊಳ್ತಾ ಇಲ್ಲ ಅಂತೆಲ್ಲ ಅನ್ಕೊಂಡು ನಾವು ಬೇಸರ ಪಟ್ಟುಕೊಳ್ಬೇಕಾಗಿರೋ ಅಗತ್ಯ ಇಲ್ಲ. ನಮಗೆ ಬೇಕಾದದನ್ನು ಬೇಕಾದ ಸಮಯದಲ್ಲಿ ದೇವರು ಒದಗಿಸ್ಕೊಡ್ತಾರೆ. ಅಲ್ಲೇಲೂಯ್ಯ. ಅವ್ರು ಕೊಡೋ ಸಮಯದಲ್ಲಿ ಏನೇ ಆಗಿದ್ರು ಕೂಡ ಅದು ಆಶೀರ್ವಾದವಾಗಿರುತ್ತೆ. ನಾವು ಏನನ್ನೇ ಪಡೆಯೋ ಪ್ರಯತ್ನ ಮಾಡಿದ್ರು ಕೂಡ ಅದು ಕೆಟ್ಟೋಗುತ್ತೆ. ದೇವ್ರು ಕೊಡೋ ಸಮಯದಲ್ಲಿ ಎಲ್ಲಾನು ಒಳ್ಳೆಯದಾಗಿನೇ ಇರುತ್ತೆ. ಅದರಿಂದ ದೇವರ ಸಮಯಕ್ಕಾಗಿ ನಾವು ಕಾದಿರೋಣ. ನಮಗೆ ಬೇಕಾದ ಎಲ್ಲವನ್ನ ದೇವರ ಹತ್ರ ಒಪ್ಪಿಸ್ಕೊಟ್ಟು ಪ್ರಾರ್ಥಿಸೋಣ. ದೇವರ ತಕ್ಕ ಸಮಯದಲ್ಲಿ ನಮಗೆ ಬೇಕಾದ ಅಗತ್ಯಗಳನ್ನು ಒದಗಿಸಿ ನಮ್ಮನ್ನ ಅವರು ನಡೆಸುತ್ತಾರೆ. ಅಲ್ಲೇಲೂಯ್ಯ. ದೇವರು ನಮ್ಮನ್ನು ತಿಳಿದಿದ್ದಾರೆ, ನಮ್ಮ ಅಂತರ್ಯವನ್ನು ತಿಳಿದಿದ್ದಾರೆ, ನಮ್ಮ ದುಃಖವನ್ನು ತಿಳಿದಿದ್ದಾರೆ, ನಮ್ಮ ಅಗತ್ಯಗಳನ್ನು ತಿಳಿದಿದ್ದಾರೆ, ಸಕಲವನ್ನು ಸಹ ದೇವರು ತಿಳಿದಿದ್ದಾರೆ. ಆದ್ರೆ ನಾವು ದೇವರನ್ನು ತಿಳಿದುಕೊಳ್ಳಬೇಕು. ಅದು ತುಂಬಾ ಮುಖ್ಯ. ದೇವರು ಎಂತವರು, ಅವ್ರು ಏನ್ ಮಾಡ್ತಾರೆ, ಅವ್ರು ನಮ್ಮನ್ನು ಯಾವ ರೀತಿ ನಡೆಸ್ತಾರೆ, ಎಲ್ಲವನ್ನ ನಾವು ಅರ್ಥ ಮಾಡಿಕೊಂಡು ದೇವರಿಗೆ ನಾವು ಒಪ್ಪಿಸಿಕೊಟ್ಟು ನಡೆಯಬೇಕಾದದ್ದು ಬಹಳ ಮುಖ್ಯ. ನಾವು ದೇವರನ್ನ ನೋಡಿ ಪ್ರಾರ್ಥಿಸೋಣ. ದೇವರೇ, ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನನಗೆ ಸಹಾಯ ಮಾಡಪ್ಪ. ನನ್ನಂತೆ ನಾನು ಹೇಳೋದನ್ನೆಲ್ಲ, ನಾನು ಬಯಸೋದನ್ನೆಲ್ಲ ನೀನ್ ಮಾಡ್ಬೇಕು ಅಂತ ಅಲ್ಲ, ನಿನಗೇನ್ ಬೇಕೋ ಅದನ್ನ ಬಯಸೋದಕ್ಕೆ ನನಗೆ ಸಹಾಯ ಮಾಡು. ನಿನ್ನನ್ನ ನಾನು ತಿಳಿದುಕೊಳ್ಳೋದಕ್ಕೆ ನನಗೆ ಸಹಾಯ ಮಾಡು ಅಂತ ನಾವು ಪ್ರಾರ್ಥನೆ ಮಾಡೋಣ.